ಆಕಾಶ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಅಧ್ಯಾಯ 10 9ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ 10 ಕೆಲಸ ಮತ್ತು ಶಕ್ತಿ. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಕೆಲಸ ಮತ್ತು ಶಕ್ತಿಯ ನಡುವಿನ ಸಂಬಂಧ ಏನು, ಅದರಲ್ಲಿರುವಂತಹ ವಿಧಗಳೇನು, ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲಸ ಮತ್ತು ಶಕ್ತಿಗೆ ಸಂಬಂಧಿಸಿದ ಹಾಗೆ ಹಲವಾರು ವಿಷಯಗಳನ್ನು GPST ಆಗಿರ್ಬೋದು, HST ಆಗಿರ್ಬೋದು, ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು 9th ಕ್ಲಾಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ನೋಟ್ಸ್ಗಳನ್ನು ನಾವು ಪ್ರೊವೈಡ್ ಮಾಡ್ತಾಯಿದ್ವಿ. ಸೊ ಮೊದಲನೇದಾಗಿ ಕೆಲಸ ಮತ್ತು ಶಕ್ತಿಗೆ ಸಂಬಂಧಿಸಿದ ಹಾಗೆ ಇಂಟ್ರೊಡಕ್ಷನನ್ನು ತಿಳ್ಕೊತಾ ಹೋಗೋಣ. ನಮ್ಮ ಸುತ್ತಮುತ್ತಲಿನ ನಡುವೆ ಯಾವುದೇ ಒಂದು ಕೆಲಸವನ್ನು ನಾವು ಮಾಡಲು ಶಕ್ತಿಯನ್ನು ಬಳಸುತ್ತೇವೆ. ಬಲವನ್ನು ಬಳಸಿ ವಸ್ತುವನ್ನು ಅದರ ಸ್ಥಾನದಿಂದ ಸರಿಸಲಾದರೆ ಆ ಬಲವನ್ನು ನಾವು ಕೆಲಸ ಅಂತ ಹೇಳಿ ಕರಿತೀವಿ. ಕೆಲಸ ಆಗಬೇಕಾದ್ರೆ ಒಂದು ವಸ್ತು ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಸ್ಥಾನ ಬದಲಾವಣೆ ಆದರೆ ಆ ಒಂದು ವಸ್ತುವಿಗೆ ನಾವು ಕೆಲಸ ಆಗಿದೆ ಅಂತೇಳಿ ಅಂತೀವಿ. ಇಂಥ ಕೆಲಸ ಮಾಡುವ ಸಾಮರ್ಥ್ಯವನ್ನೇ ನಾವು ಶಕ್ತಿ ಅಂತ ಕರಿತೀವಿ. ಶಕ್ತಿ ಅಂದರೆ ಏನು ಅಂತ ನೋಡೋದಾದರೆ, ಕೆಲಸವನ್ನು ಮಾಡಲು ಬೇಕಾಗುವಂಥ ಸಾಮರ್ಥ್ಯಕ್ಕೆ ನಾವು ಶಕ್ತಿ ಅಂತ ಹೇಳಿ ಕರಿತೀವಿ. ಕೆಲಸ ಮತ್ತು ಶಕ್ತಿ ಪರಸ್ಪರ ಸಂಬಂಧಿಸಿದ ಹಾಗೆ ಇವೆರಡೂ ಕೂಡ, ಕೆಲಸ ಇಲ್ಲದ ಶಕ್ತಿ ಇರೋದಿಲ್ಲ, ಶಕ್ತಿ ಇಲ್ಲದ ಕೆಲಸ, ಎರಡೂ ಕೂಡ ಪರಸ್ಪರವಾಗಿರುವಂಥ ಒಂದು ಪದಗಳು. ಈ ಒಂದು ಅಧ್ಯಾಯದಲ್ಲಿ ಕೆಲಸ ಮತ್ತು ಶಕ್ತಿ, ಅವುಗಳ ನಡುವಿನ ಪ್ರಕಾರಗಳು, ಅವುಗಳ ನಡುವಿನ ಸಂಬಂಧವನ್ನು ನಾವು ಅಧ್ಯಯನ ಮಾಡ್ತಾ ಇದ್ವಿ. ಮೊದಲನೇದಾಗಿ ಕೆಲಸ ಅಂದರೆ ಏನು, ವರ್ಕ್ ಅಂದರೆ ಏನು. ಒಂದು ವಸ್ತುವಿನ ಮೇಲೆ ಒಂದು ಬಲವು ಕಾರ್ಯವಾಗಿ, ಒಂದು ವಸ್ತುವಿನ ಮೇಲೆ ಒಂದು ಬಲವನ್ನು ಪ್ರಯೋಗಿಸಿದಾಗ ಆ ವಸ್ತು ಆ ಬಲದ ದಿಕ್ಕಿನಲ್ಲಿ ಸರಿದರೆ, ಯಾವ ಒಂದು ದಿಕ್ಕಿನಲ್ಲಿ ಬಲ ಪ್ರಯೋಗ ಆಗ್ತಾ ಇದೆ ಅದೇ ದಿಕ್ಕಿನಲ್ಲಿ ವಸ್ತುವಿನ ಸ್ಥಾನಪಲ್ಲಟ ಆದರೆ ಆ ಬಲದಿಂದ ಮಾಡಿದ ಕೆಲಸ ಅಂತೇಳಿ ಕರಿತೀವಿ. ಆ ಒಂದು ವಸ್ತುವಿನಲ್ಲಿ ಸ್ಥಾನಪಲ್ಲಟ ಉಂಟಾದಾಗ ಅದಕ್ಕೆ ನಾವು ಕೆಲಸ ಅಂತೇಳಿ ಕರಿತೀವಿ. ಕೆಲಸವನ್ನು ಅಳೆಯುವಂಥ ಒಂದು SI ಯೂನಿಟ್ ಯಾವುದಪ್ಪ ಅಂದರೆ ಜೌಲ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಶಕ್ತಿ ಅಂದರೆ ಏನು ಅಂತ ನೋಡಿದರೆ, ಶಕ್ತಿ ಅಂದರೆ ಎನರ್ಜಿ, ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವನ್ನು ಶಕ್ತಿ ಅಂತ ಹೇಳಿ ಕರಿತೀವಿ. ಇದರ ಒಂದು ಅಂತಾರಾಷ್ಟ್ರೀಯ ಏಕಮಾನ ಕೂಡ ಜೌಲ್ ಆಗಿರುತ್ತೆ. ಈ ಒಂದು ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ ತಿಳ್ಕೊಳ್ಳುವಂಥ ಕಾನ್ಸೆಪ್ಟ್ಗಳು ಏನಪ್ಪ ಅಂತಂದರೆ, ಕೆಲಸದ ವ್ಯಾಖ್ಯಾನ ಮತ್ತು ಸೂತ್ರವನ್ನು ತಿಳ್ಕೊತೀವಿ, ಶಕ್ತಿಯ ವ್ಯಾಖ್ಯಾನವನ್ನು ತಿಳ್ಕೊತೀವಿ, ಕೆಲಸ ಮತ್ತು ಶಕ್ತಿಯ ನಡುವಿನ ಸಂಬಂಧವನ್ನು ತಿಳ್ಕೊತೀವಿ, ಶಕ್ತಿಯ ಪ್ರಕಾರಗಳು ಯಾವುವು ಅಂತ. ಶಕ್ತಿಯ ಪ್ರಕಾರಗಳಲ್ಲಿ 2 ಶಕ್ತಿಗಳು, ಚಲನ ಶಕ್ತಿ, ಇನ್ನೊಂದು ಪ್ರಚನ ಶಕ್ತಿ. ಅವುಗಳ ಬಗ್ಗೆ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ. ಶಕ್ತಿಯ ರೂಪಾಂತರಗಳು ಯಾವುವು, ಅವುಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗಿಸುವಂಥ ಕೆಲಸ ಮತ್ತು ಅದರ ಬಳಕೆಯ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ. ಈ ಒಂದು ಕೆಲಸ ಮತ್ತು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಮುಂದಿನ ಕಾನ್ಸೆಪ್ಟನ್ನು ನೋಡ್ತಾ ಹೋಗೋಣ. ಓಕೆ, ಇಷ್ಟೊತ್ತು ನಾವು ವಸ್ತುವಿನ ಸ್ಥಾನದಲ್ಲಿ ಬದಲಾವಣೆ ಆದರೆ ಇದಕ್ಕೆ ನಾವು ಕೆಲಸ ಅಂತ ಹೇಳಿ ಕರಿತೀವಿ. ಆ ಕೆಲಸವನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮರ್ಥ್ಯಕ್ಕೆ ನಾವು ಶಕ್ತಿ ಅಂತ ಹೇಳಿ ಕರಿತೀವಿ. ಕೆಲವೊಂದು ಬಾರಿ ನಾವು ಎಷ್ಟೇ ಕಠಿಣ ಪರಿಶ್ರಮ ಹಾಕಿದರೂ ಕೂಡ ಕೆಲಸ ಆಗೋದಿಲ್ಲ. ಯಾಕೆ ಕೆಲಸ ಆಗೋದಿಲ್ಲ? ಹಾಗಾದರೆ ನಾವು ಮಾಡಿರುವಂಥ ಕೆಲಸ ಎಲ್ಲಿ ವ್ಯಯ ಆಯಿತು ಅದರ ಬಗ್ಗೆ ನೋಡ್ತಾ ಹೋಗೋಣ. ಕಠಿಣ ಪರಿಶ್ರಮವಿದ್ದರೂ ಕೂಡ ಕೆಲಸ ಆಗದೇ ಇರುವಂತಹ ಕಾರಣ. ಉದಾಹರಣೆಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಒಂದು ಅತ್ಯಂತ ಭಾರವಾದ ಒಂದು ಬಂಡೆಗಲ್ಲಿದೆ. ಆ ಬಂಡೆಗಲ್ಲಿಗೆ ನೀವು ಹಲವಾರು ಗಂಟೆಗಳವರೆಗೆ ಕೂಡ ಅದಕ್ಕೆ ಪ್ರೆಷರ್ ಹಾಕಿ ಎಷ್ಟು ಕಠಿಣ ಪರಿಶ್ರಮ ಪಟ್ಟರೂ ಆ ಬಂಡೆಗಲ್ಲು ಏನಾಗೋದಿಲ್ಲ, ತನ್ನ ಸ್ಥಾನದಲ್ಲಿ ಬದಲಾವಣೆ ಆಗೋದಿಲ್ಲ. ನಿಮ್ಮ ದೇಹದಿಂದ ಶಕ್ತಿ ವ್ಯಯ ಆಗಿರುತ್ತೆ, ಸಮಯ ಕೂಡ ವ್ಯಯ ಆಗಿರುತ್ತೆ, ಆದರೂ ಆ ವಸ್ತುವಿನಲ್ಲಿ ಸ್ಥಾನ ಪಲ್ಲಟ ಆಗದೇ ಇರುವಾಗ ಇದಕ್ಕೆ ನಾವು ಕೆಲಸ ಆಗಿಲ್ಲ ಅಂಥೇಳಿ ಈ ಒಂದು ಭೌತಶಾಸ್ತ್ರದಲ್ಲಿ ನಾವು ಕರಿತೀವಿ. ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಲು ಬಲವನ್ನು ಪ್ರಯೋಗಿಸ್ತೀವಿ. ಆ ಬಲ ಪ್ರಯೋಗಿಸಿದಾಗ ಕೆಲಸವೊಮ್ಮೆ ಕಠಿಣ ಪರಿಶ್ರಮವಿದ್ದರೂ ಕೂಡ ಕೆಲಸ ಆಗೋದಿಲ್ಲ. ಇದಕ್ಕೆ ಕಾರಣಗಳು ಹೀಗಿವೆ. ಬಲ ಮತ್ತು ಚಲನೆಯ ದಿಕ್ಕು ಬೇರೆ ಇದ್ದಾಗ, ಅಂದರೆ ಯಾವ ಒಂದು ಸಂದರ್ಭದಲ್ಲಿ ಕೆಲಸದ ವ್ಯರ್ಥ ಉಂಟಾಗುತ್ತೆ, ಕೆಲಸ ಆಗೋದಿಲ್ಲ ಅಂತಂದಾಗ, ಬಲದ ದಿಕ್ಕಿನಲ್ಲಿ ನಾವು ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗಿಸಿದಾಗ ಬಲ ಪ್ರಯೋಗಿಸಿದ ದಿಕ್ಕು, ಆ ವಸ್ತು ಬದಲಾವಣೆ ಸ್ಥಾನ ಪಲ್ಲಟ ಆಗುವಂಥ ದಿಕ್ಕು ಎರಡೂ ಕೂಡ ಒಂದೇ ಆಗಿದ್ದಾಗ ಮಾತ್ರ ಕೆಲಸ ಆಗುತ್ತೆ.
ಈಗ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗಿಸಿದಾಗ ಅದರ ವಿರುದ್ಧ ದಿಕ್ಕಿನಲ್ಲಿ ಚಲನೆ ಆದರೆ ಬಲ ಪ್ರಯೋಗಿಸಿದ ವಿರುದ್ಧ ದಿಕ್ಕಿನಲ್ಲಿ ಚಲನೆ ಆದರೆ ಅಲ್ಲಿ ಏನಾಗೋದಿಲ್ಲ, ಕೆಲಸ ಆಗೋದಿಲ್ಲ. ಬಲದ ಚಲನೆಯ ದಿಕ್ಕಿಗೆ ಲಂಬವಾಗಿರುತ್ತೆ. ಅಂದರೆ ಈಗ ನಾವು ಚಲಿಸುವಂಥ ವಸ್ತುವಿನ ಬಲ ಪ್ರಯೋಗ ಈ ದಿಕ್ಕಿನಲ್ಲಿ ಇದ್ದರೆ, ಆ ಒಂದು ವಸ್ತುವಿನ ಬಲ ಪ್ರಯೋಗ ಬೇರೆ ದಿಕ್ಕಿನಲ್ಲಿ ಇದ್ದರೆ, ಇಲ್ಲಿ ಕೆಲಸ ಬಲ ಮತ್ತು ಚಲನೆಯ ದಿಕ್ಕೆರಡೂ ಕೂಡ ಲಂಬವಾಗಿದ್ದರೆ ಅಲ್ಲಿ ಏನಾಗಿರುತ್ತೆ, ಆ್ಯಂಗಲ್ 90 ಆಗಿರುತ್ತೆ. 90 ಡಿಗ್ರಿ ಆ್ಯಂಗಲ್ನಲ್ಲಿ ಕೆಲಸ ಮತ್ತು ಚಲನೆ ಆಗಿರೋದ್ರಿಂದ ಕೆಲಸಕ್ಕೆ ನಾವು ಇಲ್ಲಿ ವರ್ಕನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ, W=F×S, ಅಂದರೆ ವರ್ಕ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ನಾವು ದಿಕ್ಕನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದ್ರಿಂದ ಇದನ್ನು ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಇಲ್ಲಿ ವೆಕ್ಟರ್ ಕ್ವಾಂಟಿಟಿಯಲ್ಲಿ 90 ಡಿಗ್ರಿ ಅಂತಂದಾಗ cos 90 0 ಆಗಿರುತ್ತೆ. cos 90 0 ಅಂದಾಗ W=0 ಆಗಿರುತ್ತೆ. ಅಂದರೆ ಇಲ್ಲಿ ಫೋರ್ಸ್ ಕೂಡ ಇರೋದಿಲ್ಲ, ಡಿಸ್ಪ್ಲೇಸ್ಮೆಂಟ್ ಕೂಡ ಇರೋದಿಲ್ಲ. cos 0 0, cos 0 ಇಂಟು ಹೋಲ್ ಟರ್ಮ್ =0 ಅಂದಾಗಲ ವರ್ಕ್ ಏನಾಗಿರುತ್ತೆ, 0 ಆಗಿರುತ್ತೆ. ಇದು ಫಸ್ಟ್ ಒಂದು ಕಂಡೀಷನಲ್ಲಿ. ಸೆಕೆಂಡ್ ಕಂಡೀಷನಲ್ಲಿ ಯಾವ ರೀತಿ ಆಗುತ್ತೆ, ಚಲನೆ ಇಲ್ಲದಿದ್ದರೆ ಆವಾಗಲೇ ನಾನು ನಿಮ್ಗೊಂದು ಏನಿದೆ ಉದಾಹರಣೆ, ದೊಡ್ಡ ಬಂಡೆಗಲ್ಲಿಗೂ ನಾವು ಎಷ್ಟೇ ಸಮಯ ಕಳೆದ್ರೂ ಆ ಒಂದು ದೊಡ್ಡ ಬಂಡೆಗಲ್ಲನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಆಗದೇ ಇರುವಾಗ ಅಲ್ಲಿ ವಸ್ತುವಿನ ಸ್ಥಾನ ಪಲ್ಲಟ ಇಲ್ಲ ತಂದಾಗ ವಸ್ತುವಿನ ಡಿಸ್ಪ್ಲೇಸ್ಮೆಂಟ್ ಇರೋದಿಲ್ಲ. ಹಾಗಾಗಿ S=0 ಆಗಿದ್ದಾಗ ಅಲ್ಲಿ ಕೂಡ ಕೆಲಸ ಆಗೋದಿಲ್ಲ. ಇದಕ್ಕೆ ನಾವು ಕಠಿಣ ಪರಿಶ್ರಮವಿದ್ದರೂ ಕೂಡ ಕೆಲಸ ಇಲ್ಲ ಅಂಥೇಳಿ ಹೇಳ್ತೀವಿ. ಮೂರನೇ ಒಂದು ಕಂಡೀಷನ್ ಏನಿದೆ ಅಂತ ನೋಡ್ತಾ ಹೋಗೋಣ. ಬಲದ ಮೂಲಕ ಮಾತ್ರ ವಸ್ತುವನ್ನು ಬದಲಾಯಿಸದಿದ್ದರೆ, ಬಲವನ್ನು ಪ್ರಯೋಗಿಸಿದರೂ ವಸ್ತುವಿನಲ್ಲಿ ಆಕಾರ ಮಾತ್ರ ಬದಲಾಗಿದ್ದರೆ ಅದು ಕೂಡ ನಾವು ಕೆಲಸ ಆಗೋದಿಲ್ಲ. ನಮಗೆ ಒಂದು ಗೋಡೆಯನ್ನು ತಳೆದಾಗ ಅಲ್ಲಿ ಏನಾಗುತ್ತೆ, ಗೋಡೆ ಒಂದು ಇಲ್ಲಿ ವಸ್ತುವಿನ ಸ್ಥಾನ ಪಲ್ಲಟ ಆಗೋದಿಲ್ಲ. ಇಲ್ಲಿ ಆಕಾರ ಮಾತ್ರ ಬದಲಾದರೂ ಕೂಡ ಅಲ್ಲಿಯೂ ಕೂಡ ನಾವು ಕೆಲಸ ಅಂತ ಹೇಳೋದಿಲ್ಲ. ಕೆಲಸದ ಒಂದು ಫಾರ್ಮುಲಾ ಏನಿದೆ, W=F/S ಅಂತ ಇದೆ. ಇಲ್ಲಿ ಫೋರ್ಸ್ ಆದರೂ ಚೇಂಜ್ ಆಗಬೇಕು, ಡಿಸ್ಪ್ಲೇಸ್ಮೆಂಟ್ ಆದರೂ ಚೇಂಜ್ ಆಗಬೇಕು, ಅಥವಾ ಬಲದ ದಿಕ್ಕು 0 ಆಗಿದ್ದರೆ, ಅಂದರೆ ಬಲ ಪ್ರಯೋಗ ಮಾಡುವಂಥ ದಿಕ್ಕು, ವಸ್ತು ಚಲಿಸುವಂಥ ದಿಕ್ಕು ಎರಡೂ ಕೂಡ ಸಮರೇಖೆಯಲ್ಲಿ ಇದ್ದಾಗ ಥೀಟಾ ಯಾವಾಗಲೂ ಏನಿರುತ್ತೆ ಅಂದರೆ ಅಲ್ಲಿ sin θ 1 ಆಗಿದ್ದಾಗ ಮಾತ್ರ ಕೆಲಸ ಆಗುತ್ತೆ. ಇಲ್ಲಿ ವರ್ಕ್ ಅಂತಕ್ಕಂಥದ್ದು ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಮತ್ತು ಆ ಒಂದು ವಸ್ತುವಿನ ದಿಕ್ಕಿನ ಮೇಲೆ ಇಲ್ಲಿ ಡಿಪೆಂಡ್ ಆಗಿರೋದ್ರಿಂದ ಇಲ್ಲಿ ನಾವು ಏನಂತ ಕರಿಬೋದಪ್ಪ ಅಂದರೆ ವಸ್ತುವಿನಲ್ಲಿ, ಅಂದರೆ ಇದರ ಒಂದು ಕನ್ಕ್ಲೂಷನ್ ಏನಪ್ಪ ಅಂತಂದರೆ ವಸ್ತುವಿನ ಆಕಾರ ಬದಲಾವಣೆ ಆದರೂ ಕೂಡ ನಾವು ಅದಕ್ಕೆ ಕೆಲಸ ಅಂತೇಳಿ ಅನ್ನೋದಿಲ್ಲ. ನಾಲ್ಕನೇ ಒಂದು ಕಂಡೀಷನ್ನಲ್ಲಿ ಏನು ಹೇಳುತ್ತೆ, ಕಂಡೀಷನ್ ಅಂತಲ್ಲ, ಯಾವುದೇ ಒಂದು ಸಿಚುವೇಷನಲ್ಲಿ ಕೆಲಸ ಆಗೋದಿಲ್ಲ. ಘರ್ಷಣಾ ಬಲ ಅಧಿಕ ಇದ್ದರೆ, ನಾವು ಯಾವುದೇ ಒಂದು ಘರ್ಷಣೆಯುಕ್ತ ಸ್ಥಳದ ಮೇಲೆ ವಸ್ತುವಿನ ಸ್ಥಾನಪಲ್ಲಟವನ್ನು ಉಂಟು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ವಸ್ತು ಮತ್ತು ಆ ಒಂದು ಚಲಿಸುವಂಥ ದಿಕ್ಕಿನಲ್ಲಿ ಅಧಿಕವಾಗಿ ಘರ್ಷಣಾ ಬಲ ಇದ್ದರೆ ಆ ಘರ್ಷಣೆಯು ವಸ್ತುವಿನ ಸ್ಥಾನಪಲ್ಲಟ ಆಗುವಲ್ಲಿ ಅಡೆತಡೆಯನ್ನು ಉಂಟು ಮಾಡುತ್ತೆ. ಘರ್ಷಣಾ ಬಲ ಅಧಿಕ ಇದ್ದಲ್ಲಿ ಕೂಡ ಕೆಲಸ ಆಗೋದಿಲ್ಲ ಅಂತೇಳಿ ನಾವು ಹೇಳ್ಬೋದು. ಪ್ರಯೋಗಿಸಿದ ಬಲವು ಘರ್ಷಣಾ ಬಲವನ್ನು ಮೀರಿಸಲಾಗದಿದ್ದರೆ ವಸ್ತು ಚಲಿಸುವುದಿಲ್ಲ, ಆದ್ದರಿಂದ ಕೆಲಸ ಆಗೋದಿಲ್ಲ. ನೆಕ್ಸ್ಟ್ ಐದನೇ ಒಂದು ಏನಪ್ಪ ಅಂದರೆ ಸಮತಲದಲ್ಲಿರುವ ವಸ್ತುವಿನ ಮೇಲೆ ಬಲ ಪ್ರಯೋಗಿಸಿದರೆ, ಎರಡು ವಸ್ತುಗಳು ಸಮವಾಗಿದ್ದು ಅದರ ಮೇಲೆ ಸಮಬಲವನ್ನು ಪ್ರಯೋಗಿಸಿದರೆ ಚಲನೆ ಉಂಟಾಗುವುದಿಲ್ಲ. ಇದಕ್ಕೆ ನಾವು ಕೆಲಸ. ಈಗ ನಾವು ಟಗ್ ಆಫ್ ಟೈ ಈ ಒಂದು ಗೇಮನ್ನು ನೋಡುತ್ತೀವಿ, ಎರಡು ಹಗ್ಗ ಜಗ್ಗಾಟ. ಅದರಲ್ಲಿ ಇಬ್ಬರು ಸಮಬಲರಿದ್ದಾಗ ಯಾವ ಕಡೆಗೂ ಹಗ್ಗ ಮೂವ್ ಆಗೋದಿಲ್ಲ. ಇದಕ್ಕೆ ಟಗ್ ಆಫ್ ವಾರ್ ಅಂತ ಹೇಳಿ ಕರಿತೀವಿ. ಈ ಒಂದು ಗೇಮಲ್ಲಿ ನಾವು ಏನು ಮಾಡ್ತೀವಿ, ಸಮಬಲರ ನಡುವೆ ವಸ್ತುವಿನ ಸ್ಥಾನ ಪಲ್ಲಟ ಆಗದೇ ಇರುವಾಗ ಕೂಡ ಕೆಲಸ ಆಗೋದಿಲ್ಲ. ಈ ಎಲ್ಲ ಪ್ರತಿಯೊಂದು ಕಂಡೀಷನಲ್ಲೂ ಕೂಡ ಶಕ್ತಿಯ ವ್ಯಯ ಆಗಿರುತ್ತೆ. ಆದರೆ ವಸ್ತುವಿನ ಸ್ಥಾನ ಪಲ್ಲಟ ಆಗದೇ ಹೋದರೆ ಇದಕ್ಕೆ ನಾವು ಕೆಲಸ ಆಗೋದಿಲ್ಲ ಅಂತೇಳಿ ಹೇಳ್ಬೋದು. ಹಾಗಾದರೆ ಇದರ ಒಂದು ಮುಖ್ಯ ಸಾರಾಂಶ ಏನು ಅಂತ ನೋಡೋದಾದರೆ, ಒಂದು ಕೆಲಸ ಆಗಲಿಕ್ಕೆ ಬಲ ಬೇಕು, ಚಲನೆಯ ದಿಕ್ಕು ಬೇಕು ಮತ್ತು
ಎರಡೂ ಕೂಡ ಒಂದೇ ಆಗಿರಬೇಕು ಹಾಗೂ ವಸ್ತು ಚಲಿಸಬೇಕು ಅಂದರೆ ಮಾತ್ರ ಕೆಲಸ ಆಗಿದೆ ಅಂತ ಹೇಳಿ ನಾವು ಹೇಳ್ಬೋದು. ಅಂದರೆ ಕೆಲಸ ಮತ್ತು ಶಕ್ತಿಯ ಒಂದು ವೈಜ್ಞಾನಿಕ ಪರಿಕಲ್ಪನೆ ಏನು, ಇದರ ಬಗ್ಗೆ ತಿಳ್ಕೊತ ಹೋಗೋಣ. ಕೆಲಸದ ವೈಜ್ಞಾನಿಕ ಪರಿಕಲ್ಪನೆ ಏನು? ಕೆಲಸದ ವೈಜ್ಞಾನಿಕ ಪರಿಕಲ್ಪನೆ ಏನು? ಬಲವು ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸಿ ಮತ್ತು ಬಲದ ದಿಕ್ಕಿನಲ್ಲಿ ಸರಿದರೂ ಆ ಕೆಲಸವನ್ನು ಮಾಡಲು ಮೊದಲು ಏನು ಬೇಕಾಗುತ್ತೆ? ಶಕ್ತಿ ಬೇಕಾಗುತ್ತೆ. ಇದಕ್ಕೆ ನಾವು ವೈಜ್ಞಾನಿಕ ಕಾರಣ ಅಂತ ಕರಿತೀವಿ. ಹಾಗಾದರೆ ಯಾವಾಗ ನಾವು ಕೆಲಸ ಅಂಥೇಳಿ ಕಲಿತೀವಿ ಅಂತ ನೋಡ್ತಾ ಹೋಗೋಣ. ಈಗ ಒಂದು ವಸ್ತು ಮೊದಲಿಗೆ ಇರುವಂಥ ಸ್ಥಿತಿ ಈ ರೀತಿಯಾಗಿತ್ತು. ಈ ಒಂದು ವಸ್ತುವಿನ ಮೇಲೆ ನಾವು ಬಲವನ್ನು ಪ್ರಯೋಗಿಸಿದಾಗ ಈ ವಸ್ತು ಆ ಬಲ ಪ್ರಯೋಗಿಸಿದ ದಿಕ್ಕಿನಲ್ಲಿಯೇ ಅದು ಮುಂದೆ ಸರಿದು ಈ ಒಂದು ಸ್ಥಾನದಲ್ಲಿ ನಿಲ್ಲುತ್ತೆ. ಇದಕ್ಕೆ ಅಂತಿಮ ಸ್ಥಿತಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಏನಾಗುತ್ತೆ? ಫೋರ್ಸ್ ಅಪ್ಲೈ ಆಗುತ್ತೆ. ಇದಕ್ಕೆ ಎಫ್ ಅಂತ ಹೇಳಿ ಕರಿತೀವಿ. ವಸ್ತು ಇಲ್ಲಿನಿಂದ ಇಲ್ಲಿವರೆಗೆ ಸ್ಥಾನಪಲ್ಲಟ ಆಗಿದೆ. ಇಷ್ಟು ಜಾಗವನ್ನು ಇದು ಕ್ರಮಿಸಿದೆ. ಇದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ ಎಸ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಕೆಲಸದ ವ್ಯಾಖ್ಯಾನವನ್ನು ನಾವು ಯಾವ ರೀತಿಯಾಗಿ ಮಾಡ್ಬೋದು ಅಂತಂದರೆ, ಬಲ ಎಫ್ ಅನ್ನು ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸಿದಾಗ ಮತ್ತು ವಸ್ತು ಆ ಬಲದ ದಿಕ್ಕಿನಲ್ಲಿ ಎಸ್ ದೂರ ಸರಿದರೆ ಆ ಬಲವು ಮಾಡುವ ಕೆಲಸವನ್ನು ಡಬ್ಲ್ಯೂ ಅಂತ ಹೇಳಿ ಕರಿತೀವಿ. ಡಬ್ಲ್ಯೂ ಈಸ್ ಈಕ್ವಲ್ ಟು ಬಲ ಇಂಟು ದೂರ. ಕೆಲಸ ಈಸ್ ಈಕ್ವಲ್ ಟು ಬಲ ಇಂಟು ದೂರ. ಫೋರ್ಸ್ ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಆರ್ ಡಿಸ್ಟನ್ಸ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ನಾವು ಸಂಪೂರ್ಣ ವ್ಯಾಖ್ಯಾನವನ್ನು ನೆನ್ಪಿಟ್ಕೋಬೋದು. ಕೆಲಸ ಈಸ್ ಈಕ್ವಲ್ ಟು ಬಲ ಮತ್ತು ದೂರ. ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಆ ವಸ್ತುವಿನ ಸ್ಥಾನಪಲ್ಲಟ. ಇದು ಕೆಲಸದ ವ್ಯಾಖ್ಯಾನ. ಬಲ ಮತ್ತು ಸರಿದ ದೂರದ ನಡುವಿನ ಕೋನಗಳು ಯಾವ ರೀತಿಯಾಗಿ ಡಿಪೆಂಡ್ ಆಗುತ್ತೆ. ಈ ಸಪೋಸ್ ಈಗ ಎಫ್ ಅನ್ನುವಂಥ ಫೋರ್ಸು ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸಿ ಆ ವಸ್ತು ಎಸ್ ದೂರ ಸರಿದರೆ ಬಲ ಮತ್ತು ಸರಿದ ದೂರದ ನಡುವಿನ ಕೋನ ಟೀಟಾ ಆಗಿದ್ದರೆ, ಸಪೋಸ್ ಯಾವುದೇ ಒಂದು ಆ್ಯಂಗಲ್ ಆಗಿರ್ಬೋದು, 0 ಟು ಎನಿ ಡಿಗ್ರಿ, ಆ ಒಂದು ಡಿಗ್ರಿಯಲ್ಲಿ ಉಂಟಾಗುವಂಥ ಕೋನ ಉಂಟಾದರೆ ಅಲ್ಲಿ ನಾವು ಯೂಸ್ ಮಾಡುವಂಥ ಒಂದು ಫಾರ್ಮುಲಾ ಏನಪ್ಪ ಅಂದರೆ ಡಬ್ಲ್ಯೂ ಈಸ್ ಈಕ್ವಲ್ ಟು ಎಫ್ ಎಸ್ ಕಾಸ್ ಟೀಟಾ. ಟೀಟಾ ಅಂದರೆ ಬಲ ಮತ್ತು ಸರಿದ ದೂರದ ನಡುವಿನ ಕೋನವನ್ನು ನಾವು ಟೀಟಾ ಅಂತ ಹೇಳಿ ಕರಿತೀವಿ. ಅಲ್ಲಿ ಕಾಸ್ ಟೀಟಾ ಇದೆ ಅಥವಾ ಸೈನ್ ಟೀಟಾ ಇದೆ, ಬಲದ ದಿಕ್ಕಿನಲ್ಲಿ ನೇರವಾಗಿದ್ದರೆ ಅದಕ್ಕೆ ನಾವು ಏನಂತ ಕರಿಬೋದು? ಸೈನ್ ಟೀಟಾ ಅಂಥೇಳಿ ಕರಿಬೋದು. ಅಥವಾ ಕಾಸ್ ಟೀಟಾ ಅಂದರೆ ಇದು ಬಲದ ದಿಕ್ಕಿನಲ್ಲಿ ಅಂದಾಗ ಈಕ್ವಲ್ಸ್ ಟು 1 ಆಗಿರುತ್ತೆ. ಹಾಗಾಗಿ ಕಾಸ್ 0 ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಹಾಗಾಗಿ ಅಲ್ಲಿ ಕೆಲಸ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ಕೆಲಸ ಬಲ ಮತ್ತು ಸರಿದ ದೂರದ ನಡುವೆ ಕೋನ ಇದ್ದರೆ ಅಲ್ಲಿ ಬಳಸುವಂಥ ಸೂತ್ರ ಡಬ್ಲ್ಯೂ ಈಸ್ ಈಕ್ವಲ್ ಟು ಎಫ್ ಎಸ್ ಕಾಸ್ ಟೀಟಾ. ಓಕೆ, ಈಗ ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ SI ಯೂನಿಟ್ ಏನು ಆಗಿದೆ ಅಂತ ನೋಡ್ತಾ ಹೋಗೋಣ. ಒಂದು ನ್ಯೂಟನ್ ಬಲವು ಅಂದರೆ ಇದನ್ನು ನಾವು ಯೂನಿಟಲ್ಲಿ ಯಾವ ರೀತಿಯಾಗಿ ವ್ಯಾಖ್ಯಾನವನ್ನು ನೀಡ್ಬೋದು, ಕೆಲಸಕ್ಕೆ ಯೂನಿಟಲ್ಲಿ ಯಾವ ರೀತಿಯಾಗಿ ವ್ಯಾಖ್ಯಾನವನ್ನು ನೀಡ್ಬೋದು, ಈ ರೀತಿಯಾಗಿ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಸಮೀಕರಣ ರೂಪದ ವ್ಯಾಖ್ಯಾನವನ್ನು ಕೇಳ್ಬೋದು, ಸಾಮಾನ್ಯ ವ್ಯಾಖ್ಯಾನವನ್ನು ಹೇಳಿಕೆಯನ್ನು ಕೇಳ್ಬೋದು, ಅಥವಾ ನಮಗೆ ಒಂದು ಅಂತಾರಾಷ್ಟ್ರೀಯ ಏಕಮಾನದಲ್ಲಿ ವ್ಯಾಖ್ಯಾನವನ್ನು ತಿಳಿಸಿ ಅಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಹಾಗಾದರೆ ಅಂತಾರಾಷ್ಟ್ರೀಯ ಏಕಮಾನದಲ್ಲಿ ಯಾವ ವ್ಯಾಖ್ಯಾನವನ್ನು ಯಾವ ರೀತಿಯಾಗಿ ಕೊಡ್ಬೋದು ಅಂತ ನೋಡ್ತಾ ಹೋದಾಗ, ಒಂದು ನ್ಯೂಟನ್ ಬಲವು ವಸ್ತುವನ್ನು 1 ಮೀಟರ್ ದೂರ ಸರಿದರೆ ಮಾಡುವ ಕೆಲಸವನ್ನು 1 ಜೌಲ್ ಅಂತ ಹೇಳಿ ಕರಿತೀವಿ. ಓಕೆ, ಈಗ ಕೆಲಸವನ್ನು ಅಳೆಯುವಂಥ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಜೌಲ್. ಫೋರ್ಸನ್ನು ಅಳೆಯುವಂಥ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ನ್ಯೂಟನ್. ಮತ್ತು ಇಲ್ಲಿ ಯಾವುದೇ ಒಂದು ವಸ್ತುವಿನ ಕ್ರಮಿಸಿದ ದೂರವನ್ನು ಅಳೆಯುವಂಥ ಮಾಪನ ಯಾವುದು? ಮೀಟರು. ಹಾಗಾಗಿ 1 ಜೌಲ್ ಇಸ್ ಈಕ್ವಲ್ ಟು ನ್ಯೂಟನ್ ಮೀಟರ್ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಒಂದು ನ್ಯೂಟನ್ ಬಲವು 1 ಮೀಟರ್ ದೂರವನ್ನು ಸರಿದರೆ ಅಲ್ಲಿ ಮಾಡುವ ಕೆಲಸವನ್ನು 1 ಜೌಲ್ ಅಂತ ಹೇಳಿ ನಾವು ಕರಿತೀವಿ. ಇದಕ್ಕೆ ಕೆಲಸದ SI ಯೂನಿಟ್ ಏನಪ್ಪ ಅಂದರೆ 1 ಜೌಲ್ ಅಥವಾ 1 ನ್ಯೂಟನ್ ಮೀಟರ್. ನೆಕ್ಸ್ಟ್ ಏನಪ್ಪ ಅಂದರೆ ಸ್ಥಿರ ಬಲದಿಂದ ನಡೆದ ಕೆಲಸ, ವರ್ಕ್ ಡನ್ ಬೈ ದ ಕಾನ್ಸ್ಟಂಟ್ ಫೋರ್ಸ್.
ಅಂದರೆ ಯಾವುದೇ ಒಂದು ವಸ್ತುವಿನ ಮೇಲೆ ಸ್ಥಾನಪಲ್ಲಟ ಆಗಬೇಕಾದ್ರೆ ಒಂದು ಸ್ಥಿರವಾದ ಬಲ ಅಪ್ಲೈ ಆಗುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ, ವಸ್ತುವಿನ ಫೋರ್ಸಲ್ಲಿ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಈಗ ಇದರ ಬಗ್ಗೆ ನಾವು ಒಂದು ಪರಿಚಯವನ್ನು ನೀಡೋದಾದರೆ ಯಾವ ರೀತಿಯಾಗಿ ಇದನ್ನು ಹೇಳ್ಬೋದಾದರೆ, ಯಾವುದೇ ಒಂದು ವಸ್ತುವಿನ ಮೇಲೆ ಬಲ ಫಲಿಸುವುದು, ಬಲದ ಪರಿಣಾಮವಾಗಿ ವಸ್ತು ಆ ಬಲದ ದಿಕ್ಕಿನಲ್ಲಿ ತನ್ನ ಸ್ಥಾನದಲ್ಲಿ ಕೆಲವೊಂದು ಬದಲಾವಣೆಯನ್ನು ನೀಡಿದಾಗ ಆ ಬಲ ನಡೆಯದೇ ಇರುವಂಥ ಕಾರ್ಯವನ್ನು ಬಲದಿಂದ ನಡೆದ ಕೆಲಸವಂತ ಹೇಳಿ ನಾವು ಕರಿತೀವಿ. ಈಗ ಸ್ಥಿರ ಬಲದಿಂದ ನಡೆದ ಕೆಲಸ ಅಂದರೆ ಏನು? ಯಾವಾಗ ವಸ್ತುವಿನ ಮೇಲೆ ಒಂದು ಸ್ಥಿರ ಬಲ ಅಂದರೆ ಕಾನ್ಸ್ಟಂಟ್ ಫೋರ್ಸ್, ಅಂದರೆ ಫೋರ್ಸ್ನಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ, ಇದಕ್ಕೆ ನಾವು ಸ್ಥಿರ ಬಲ ಅಂತೇಳಿ ಕರಿತೀವಿ. ಆವಾಗ ಎಫ್ ಕಾರ್ಯವನ್ನು ನಿರ್ವಹಿಸುತ್ತೆ. ವಸ್ತುವು ಆ ಬಲದ ದಿಕ್ಕಿನಲ್ಲಿ ಎಸ್ ದೂರ ಸರಿದರೆ ಆ ಸ್ಥಿರ ಬಲದಿಂದ ನಡೆದ ಕೆಲಸವನ್ನು ಈ ಕೆಳಗಿನಂತೆ ವಿವರಿಸ್ತೀವಿ. ಯಾವ ರೀತಿಯಾಗಿ? ಬಲ ಮತ್ತು ಸ್ಥಳಾಂತರ ಒಂದೇ ದಿಕ್ಕಿನಲ್ಲಿ ಇದ್ದಾಗ, ಈಗ ಈ ಒಂದು ವಸ್ತು ಇದೆ, ಇದಕ್ಕೆ ನಾವು ಫೋರ್ಸ್ ಈ ರೀತಿಯಾಗಿ ಅಪ್ಲೈ ಮಾಡ್ತೀವಿ, ವಸ್ತು ಕೂಡ ಅದೇ ದಿಕ್ಕಿನಲ್ಲಿ ಹೋಗುತ್ತೆ. ಇವಾಗ ಏನಾಗಿರುತ್ತೆ, ಟೀಟಾ ಈಸ್ ಈಕ್ವಲ್ ಟು 0 ಆಗುತ್ತೆ. ಟೀಟಾ ಈಸ್ ಈಕ್ವಲ್ ಟು 0 ಅಂದಾಗ ನಿಮಗೆ ಸೂತ್ರ ಗೊತ್ತಿದೆ, 2 ಟೀಟಾ ಈಸ್ ಈಕ್ವಲ್ ಟು, ಟೀಟಾ ಕೊಟ್ಟಾಗ ಕೆಲಸದ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, ಡಬ್ಲ್ಯೂ ಈಸ್ ಈಕ್ವಲ್ ಟು ಎಫ್ ಇಂಟು ಎಸ್ ಕಾಸ್ ಟೀಟಾ ಅಂತ ಯೂಸ್ ಮಾಡ್ತೀವಿ. ಈಗ ಕಾಸ್ ಟೀಟಾ ಈಸ್ ಈಕ್ವಲ್ ಟು 0 ಆದಾಗ ಕಾಸ್ ಟೀಟಾ ಈಸ್ ಈಕ್ವಲ್ ಟು 1 ಅಂತ ಆಗುತ್ತೆ. ಸೊ ಎಫ್ ಈಸ್ ಈಕ್ವಲ್ ಟು ಡಬ್ಲ್ಯೂ ಈಸ್ ಈಕ್ವಲ್ ಟು ಎಫ್ ಇಂಟು ಎಸ್. ಡಬ್ಲ್ಯೂ ಅಂದರೆ ಜೌಲ್, ಫೋರ್ಸ್ ಅಂದರೆ ಬಲ. ಈಗ ಸ್ಥಳಾಂತರ ಏನಾಗುತ್ತೆ, ಮೀಟರಲ್ಲಿ ಅಳಿತೀವಿ. ಹಾಗಾಗಿ 1 ಜೌಲ್ ಈಸ್ ಈಕ್ವಲ್ ಟು ನ್ಯೂಟನ್ ಮೀಟರ್. ನೀವೇನಾದರೂ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳಾಗಿದ್ದರೆ ನಿಮಗೆ ಜಾಮೆಟ್ರಿಕಲ್ ಕಾನ್ಸೆಪ್ಟ್ ಅನ್ನುವಂಥದ್ದು ನೆಕ್ಸ್ಟ್ ಇಯರ್ ಬರುತ್ತೆ. ಅಲ್ಲಿ ನೀವು ಈ ಕಾಸ್ ಟೀಟಾ ಅಂದರೆ ಏನು, ಸೈನ್ ಟೀಟಾ ಅಂದರೆ ಏನು, ಅದರ ಬಗ್ಗೆ ನೀವು ಮ್ಯಾಥಮೆಟಿಕ್ಸಲ್ಲಿ ಕಲಿತೀರ. ಸೊ ಗೊತ್ತಾಗದೆ ಹೋದರೂ ಕೂಡ ಇದನ್ನು ನೀವು ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಕಾಸ್ 0 ಇದ್ದಾಗ 1 ಆಗಿರುತ್ತೆ, ಕಾಸ್ 1 ಇದ್ದಾಗ, ಕಾಸ್ 90 ಇದ್ದಾಗ ಅದು 0 ಆಗುತ್ತೆ. ಇಷ್ಟನ್ನು ನೀವು ನೆನ್ಪಿಟ್ಕೋಬೋದು. ನೆಕ್ಸ್ಟು ಒಂದು ಕಾನ್ಸೆಪ್ಟನ್ನು ನೋಡ್ತಾ ಹೋಗೋಣ. ಬಲ ಮತ್ತು ಸ್ಥಳಾಂತರದ ನಡುವೆ ಟೀಟಾ ಕೋನ ಇದ್ದಾಗ, ಅಂದರೆ ಯಾವುದೇ ಒಂದು ಕೋನವನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ಟೀಟಾ ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ರಿಲೇಷನ್ಗಳನ್ನ ಕೊಟ್ಟಿದ್ದಾರೆ. ಟೀಟಾ ಅಕ್ಯೂಟ್ ಆ್ಯಂಗಲ್ ಇದ್ದಾಗ, ಅಂದರೆ ಲಘು ಕೋನ ಇದ್ದಾಗ, ಲಂಬ ಕೋನ ಇದ್ದಾಗ ಯಾವ ರೀತಿಯಾಗಿ ಆ್ಯಂಗಲ್ಸ್ಗಳು ಚೇಂಜ್ ಆದಾಗ ಫೋರ್ಸ್ ವರ್ಕ್ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ. ಬಲ ಮತ್ತು ಸ್ಥಳಾಂತರದ ನಡುವೆ ಟೀಟಾ ಏನಿರುತ್ತೆ ಅಂದರೆ ಗ್ರೇಟರ್ ದೆನ್ 0 ಲೆಸ್ ದೆನ್ 90, ಅಂದರೆ ಅದು ಅಕ್ಯೂಟ್ ಆ್ಯಂಗಲ್, ಲಘು ಕೋನ ಆಗಿರುತ್ತೆ. ಲಘು ಕೋನ ಆಗಿದ್ದಾಗ ಇಲ್ಲಿ ಫಾರ್ಮುಲಾ ಏನು ಬರುತ್ತೆ ಅಂದರೆ ಡಬ್ಲ್ಯೂ ಈಸ್ ಈಕ್ವಲ್ ಟು ಎಫ್ ಎಸ್ ಕಾಸ್ ಟೀಟಾನೇ ಬರುತ್ತೆ. ಅದೇ ರೀತಿಯಾಗಿ ಬಲ ಸ್ಥಳಾಂತರಕ್ಕೆ ಲಂಬವಾಗಿದ್ದಾಗ ಅಲ್ಲಿ ಏನಾಗುತ್ತೆ ಅಂದರೆ ಟೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಈಗ ಕೆಲಸ ಮತ್ತು ಸ್ಥಳ ಎರಡೂ ಕೂಡ ಲಂಬವಾಗಿದ್ದಾಗ ಅಲ್ಲಿ ಟೀಟಾ ಈಸ್ ಈಕ್ವಲ್ ಟು 90 ಆಗಿರುತ್ತೆ. ಕಾಸ್ 90 ಈಕ್ವಲ್ ಟು 0 ಅಂದಾಗ ಇಲ್ಲಿ ಡಬ್ಲ್ಯೂ ಈಸ್ ಈಕ್ವಲ್ ಟು 0 ಅಂದರೆ ವರ್ಕ್ ಈಸ್ ಈಕ್ವಲ್ ಟು 0 ಅಂತ ಹೇಳಿ ಹೇಳ್ತೀವಿ. ಈಗ ಬಲದ ಸ್ಥಳಾಂತರಕ್ಕೆ ವಿರುದ್ಧ ದಿಕ್ಕಿನಲ್ಲಿದ್ದಾಗ, ಅಂದರೆ ಆ ಒಂದು ವಸ್ತು ಕೂಡ ವಿರುದ್ಧ ದಿಕ್ಕಿನಲ್ಲಿದ್ದಾಗ ಟೀಟಾ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ಕಾಸ್ 180 ಡಿಗ್ರಿ ಅಂತಂದಾಗ ಈಗ ಕಾಸ್ 0 ಇದ್ದಾಗ +1 ಆಗಿರುತ್ತೆ. ಕಾಸ್ ಅಂದರೆ ಅಪೋಸಿಟ್ ಅಂದಾಗ ಅದು -1. ಡಬ್ಲ್ಯೂ ಈಸ್ ಈಕ್ವಲ್ ಟು ಎಫ್ ಎಸ್ ಕಾಸ್ 180 ಅಂದಾಗ ಕೆಲಸ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಓಕೆ, ಈಗ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಯಾವೊಂದು ಕಾನ್ಸೆಪ್ಟು ಇಲ್ಲಿ ಕೆಲಸ ಸ್ಥಿರ ಬಲದಿಂದ ನಡೆದ ಕೆಲಸ ಸ್ಥಿರವಾಗಿದ್ದಾಗ ಯಾವ ರೀತಿಯಾಗಿ ಮತ್ತು ಆ್ಯಂಗಲ್ಸ್ಗಳು ಚೇಂಜ್ ಇದ್ದಾಗ ಯಾವ ರೀತಿಯಾಗಿ ಕೆಲಸ ಉಂಟಾಗುತ್ತೆ ಅದ್ರ ಬಗ್ಗೆ ನೋಡಿದಾಗ, ಒಂದು ಸ್ಥಿರ ಬಲವು ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸಿದರೆ ವಸ್ತು ಆ ಬಲದ ದಿಕ್ಕಿನಲ್ಲಿ ಎಷ್ಟು ದೂರ ಚಲಿಸಿದರೆ ನಡೆದಿರುವಂಥ ಕೆಲಸ ಡಬ್ಲ್ಯೂ ಈಸ್ ಈಕ್ವಲ್ ಟು ಎಫ್ ಎಸ್ ಕಾಸ್ ಟೀಟಾ ಎನ್ನುವಂಥ ಫಾರ್ಮುಲಾ ಬರುತ್ತೆ. SI ಯೂನಿಟ್ ಏನಪ್ಪ ಅಂದರೆ 1 ಜೌಲ್ ಈಸ್ ಈಕ್ವಲ್ ಟು 1 ನ್ಯೂಟನ್ ಮೀಟರ್. ಇದರ ಒಂದು ವಿಶೇಷತೆ ಏನಪ್ಪ ಅಂದರೆ ಇದು ಒಂದು ಸ್ಕೇಲರ್ ಕ್ವಾಂಟಿಟಿ ಆಗಿರುತ್ತೆ. ಸ್ಕೇಲರ್ ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆಗಿದ್ದಾವೆ. ಕೆಲಸದ ಒಂದು ಪ್ರಮಾಣ ಸ್ಕೇಲರ್ ಕ್ವಾಂಟಿಟಿ.
ನೆಕ್ಸ್ಟ್ ಕೆಲಸ ಧನಾತ್ಮಕ, ಋಣಾತ್ಮಕ ಮತ್ತು ಶೂನ್ಯವಾಗಿರ್ಬೋದು. ಕೆಲಸ ಅಂತಕ್ಕಂಥದ್ದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಅಥವಾ ಕಾನ್ಸ್ಟೆಂಟ್ ಆಗಿ ಕೂಡ ಇರ್ಬೋದು. ಕೆಲಸವು ಬಲ ಮತ್ತು ಸ್ಥಳಾಂತರ ಅವುಗಳ ನಡುವಿನ ಕೋನದ ಮೇಲೆ ಅವಲಂಬಿತವಾಗಿದೆ. ಈ ರೀತಿಯಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಕೆಲಸ ಈ ಕೆಳಗಿನವುದರ ಮೇಲೆ ಅವಲಂಬಿತವಾಗಿಲ್ಲ ಅಂತ ಕೂಡ ಕೇಳ್ಬೋದು, ವಾಗಿದೆ ಅಂತ ಕೂಡ ಕೇಳ್ಬೋದು. ಕೆಲಸವು ಬಲ ಮತ್ತು ಸ್ಥಳಾಂತರ ಅವುಗಳ ನಡುವಿನ ಕೋನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರಲ್ಲಿ ಯಾವುದು ಒಂದು ಟರ್ಮ್ ಕೂಡ ಜೀರೋ ಇದ್ದರೆ ಹೋಲ್ ಕೆಲಸ ಏನಾಗಿರುತ್ತೆ, ಜೀರೋ ಆಗಿರುತ್ತೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಓಕೆ, ಈ ಒಂದು ಕಾನ್ಸೆಪ್ಟ್ ಮೇಲೆ ಯಾವ ರೀತಿಯಾಗಿ ಸಮಸ್ಯಾತ್ಮಕ ಪ್ರಶ್ನೆಗಳು ಬರ್ತವೆ ಎಕ್ಸಾಮ್ನಲ್ಲಿ ಅಂತ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 10 ನ್ಯೂಟನ್ ಬಲದಿಂದ 5 ಮೀಟರ್ ದೂರ ಒಂದು ವಸ್ತುವನ್ನು ಅಡ್ಡ ದಿಕ್ಕಿನಲ್ಲಿ ಎತ್ತಲಾಗ್ತಾ ಇದೆ. ಆ ಬಲವು ನಡೆದ ಕೆಲಸವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಈಗ ಫೋರ್ಸ್ ಕೊಟ್ಟಿದ್ದಾರೆ, 10 ನ್ಯೂಟನ್ ಇದೆ. ವಸ್ತುವಿನ ಚಲಿಸಿದ ದೂರವನ್ನು ಕೊಟ್ಟಿದ್ದಾರೆ 5 ಮೀಟರ್ ಅಂತ. ಟೀಟಾ ಇಲ್ಲಿ ಏನು ಕೊಟ್ಟಿದ್ದಾರೆ, ಅದೇ ದಿಕ್ಕಿನಲ್ಲಿ, ಅಡ್ಡ ದಿಕ್ಕಲ್ಲ, ಅದೇ ದಿಕ್ಕಿನಲ್ಲಿ ಅಂತ ಆಗಬೇಕು. ಸೊ ಅದೇ ದಿಕ್ಕಿನಲ್ಲಿ ಇದ್ದಾಗ ನೇರವಾಗಿ ನಾವು ಫಾರ್ಮುಲಾವನ್ನು ಅಪ್ಲೈ ಮಾಡ್ಬೋದು. ಇಲ್ಲಿ ಟೀಟಾ ಅಂತಕ್ಕಂಥದ್ದು ಏನಾಗಿರುತ್ತೆ, 0 ಆಗಿರುತ್ತೆ. ಹಾಗಾಗಿ W = A + cos θ ಅಂತಂದಾಗ 10 × 5 cos θ 1 ಆಗಿರುತ್ತೆ. 10 × 5 50, 50 × 1 50 ಜೌಲ್ಸ್ ಅಂತಕ್ಕಂಥದ್ದು ಉತ್ತರ ಬರುತ್ತೆ. ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. 20 ನ್ಯೂಟನ್ ಬಲದಿಂದ 4 ಮೀಟರ್ ದೂರ ವಸ್ತುವನ್ನು 60 ಡಿಗ್ರಿ ಕೋನದಲ್ಲಿ ಎತ್ತಲಾಗುತ್ತದೆ. ನಡೆದ ಕೆಲಸವನ್ನು ಲೆಕ್ಕ ಹಾಕಿ ಅಂತ ಇದೆ. cos 60 ಅಂದಾಗ ಇಲ್ಲಿ ನೋಡಿ ಫೋರ್ಸ್ ಕೊಟ್ಟಿದ್ದಾರೆ 10 ನ್ಯೂಟನು, ಎಸ್ ಅಂದರೆ 4 ಮೀಟರು, ಟೀಟಾ = 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಆದರೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಈ ರೀತಿಯಾದ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗೆ ಬರೋದಿಲ್ಲ. ಹೈಯರ್ ಕ್ಲಾಸಸ್ ಏನಾದರೂ ನೋಡ್ತಾ ಇದ್ದರೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಆಗಿ ಅಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಈಗ ನಿಮಗೆ ಒಂದು ಜಿಯೋಮೆಟ್ರಿಕಲ್ ಟೇಬಲ್ಸ್ ಗೊತ್ತಿರಬೇಕು. sin 0 30 ಡಿಗ್ರಿ, 45 ಡಿಗ್ರಿ, 60, 90 ಡಿಗ್ರಿ ಯಾವ ರೀತಿಯಾಗಿ ವ್ಯಾಲ್ಯೂಸ್ಗಳಿರ್ತವೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ನೋಡ್ಕೊಂಡಿರ್ತಾರೆ. ಈಗ cos 60 ಅಂತಂದರೆ 1/2 ಆಗಿರುತ್ತೆ. 20 × 4 cos 60 ಅಂದಾಗ 1/2 ಆಗಿರುತ್ತೆ. 20 × 4 ಏನಾಗಿರುತ್ತೆ, 80 ಆಗುತ್ತೆ. 1/2 ಅಂತಂದಾಗ 2 1 2 4 ಅಂದಾಗ 40 ಜೌಲ್ಸ್ ಅಂತ ಹೇಳಿ ಬರುತ್ತೆ. ಸೊ ಇಷ್ಟು ಇಲ್ಲಿ 2 ನ್ಯೂಮೆರಿಕಲ್ ಕ್ವಶನ್ಸ್ಗಳನ್ನು ನೋಡಿದ್ವಿ. ಸೊ ಇವಾಗ ಇಲ್ಲಿ ಒಂದು ಇಂಪಾರ್ಟೆಂಟ್ ಟರ್ಮ್ಸನ್ನು ನೀವು ಗಮನಿಸ್ಬೋದು. ಟೀಟಾ ಯಾವಾಗಲೂ 0 ಆಗಿದ್ದಾಗ ಕೆಲಸ ವರ್ಕ್ ಅಂತಕ್ಕಂಥದ್ದು ಮ್ಯಾಕ್ಸಿಮಮ್ ಇರುತ್ತೆ, ಕೆಲಸ ಜಾಸ್ತಿ ಆಗುತ್ತೆ. ಸಪೋಸ್ ಟೀಟಾ = 90 ಇದ್ದಾಗ ಕೆಲಸ ಏನೂ ಆಗೋದಿಲ್ಲ, 0 ಆಗಿರುತ್ತೆ. ಸಪೋಸ್ ಟೀಟಾ = 180 ಡಿಗ್ರಿ ಇದ್ದಾಗ ಅಲ್ಲಿ ಕೆಲಸ ಎನ್ನುವಂಥದ್ದು ನೆಗೆಟಿವ್ ಆಗಿರುತ್ತೆ. ಇಷ್ಟನ್ನು ನೀವು ತಿಳ್ಕೊಬೋದು. ಈಗ ಥರ್ಡ್ ಕ್ವಶನ್ನು. 15 ನ್ಯೂಟನ್ ಬಲದಿಂದ 6 ಮೀಟರ್ ದೂರವನ್ನು ಒಂದು ವಸ್ತುವಿನ ಲಂಬ ದಿಕ್ಕಿನಲ್ಲಿ ಎತ್ತಲಾಗುತ್ತದೆ. ನಡೆದ ಕೆಲಸವನ್ನು ಕಂಡುಹಿಡಿಯಿರಿ. ಲಂಬ ದಿಕ್ಕು ಅಂತ ಅಷ್ಟೇ ಕೊಟ್ಟಿರ್ತಾರೆ, ಅಲ್ಲಿ ಟೀಟಾವನ್ನು ಕೊಟ್ಟಿರೋದಿಲ್ಲ. ಹಾಗಾಗಿ ಲಂಬ ದಿಕ್ಕು ಅಂದಾಗ ಟೀಟಾನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಟೀಟಾ = 90 ಡಿಗ್ರಿ ಆಗಿರುತ್ತೆ. ಫೋರ್ಸು 15 ನ್ಯೂಟನು, ಡಿಸ್ಪ್ಲೇಸ್ಮೆಂಟು 6 ಮೀಟರು, ಟೀಟಾ ಲಂಬ ದಿಕ್ಕಿನಲ್ಲಿ ಅಂತಂದಾಗ ಅದು 90 ಡಿಗ್ರಿ ಆಗಿರುತ್ತೆ. ಇದನ್ನು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ಇಲ್ಲಿ ಕೆಲಸ ಅಂತಕ್ಕಂಥದ್ದು 0 ಬರುತ್ತೆ. ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳ್ಬೋದು ಯಾವ ರೀತಿಯಾಗಿತ್ತಂದಾಗ ಇದೇ ರೀತಿಯಾದ ನ್ಯೂಮೆರಿಕಲ್ ಕ್ವಶನ್ಸ್ಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳ್ತಾರೆ. ಇಷ್ಟೊಂದು ಕ್ಯಾಲ್ಕುಲೇಷನ್ ಮಾಡುವಂಥ ನೆಸೆಸರಿ ಇರೋದಿಲ್ಲ. ಲಂಬ ದಿಕ್ಕಿನಲ್ಲಿ ಅಂತಂದಾಗ ಅಲ್ಲಿ ಕೆಲಸ ಯಾವಾಗಲೂ 0 ಆಗಿರುತ್ತೆ. ಆಪ್ಷನಲ್ಲಿ 0 ಇದ್ದರೆ 0 ಅಂತ ಕ್ಲಿಕ್ ಮಾಡಿಬಿಡಬೇಕು. ನೆಕ್ಸ್ಟ್ ಫೋರ್ತ್ ಕ್ವಶನು. 12 ನ್ಯೂಟನ್ ಬಲದಿಂದ 3 ಮೀಟರ್ ದೂರವನ್ನು 120 ಕೋನದಲ್ಲಿ ಎತ್ತಿಕೊಳ್ಳಲಾಗುತ್ತದೆ. ನಡೆದ ಕೆಲಸವನ್ನು ಕಂಡುಹಿಡಿಯಿರಿ. ಇಲ್ಲಿ ಕೂಡ ಅಷ್ಟೇ ಕಾಸ್ಟ್ ಅಂದರೆ 120 ಅಂತಂದಾಗ 60 ಇದೆ. 60 ಅಪೋಸಿಟ್ ಎಷ್ಟಾಗಿರುತ್ತೆ, ಆ್ಯಂಗಲ್ 120 ಆಗಿರುತ್ತೆ. 120 ಅಂತಂದಾಗ cos 60 1/2 ಅಂತಂದಾಗ cos 120 - 1/2 ಆಗಿರುತ್ತೆ. ಹಾಗಾಗಿ 12 3s 36 ಎರಡನ್ನೂ ಕೂಡ ಕ್ಯಾನ್ಸಲ್ ಮಾಡಿದಾಗ ನಮಗೆ ಕೆಲಸ ಅಂತಕ್ಕಂಥದ್ದು ಏನಾಗಿರುತ್ತೆ ಅಂದರೆ ನೆಗೆಟಿವ್ ಆಗಿರುತ್ತೆ. ಹಾಗಾದರೆ 18 ಜೌಲ್ಸ್ ಅಂತಕ್ಕಂಥದ್ದು ನಮಗೆ ಉತ್ತರ ಸಿಗುತ್ತೆ. ಇಲ್ಲಿ ಒಂದು ಕಾನ್ಸೆಪ್ಟನ್ನು ನೀವು ನೆನಪಿಟ್ಕೋಬೇಕು. ಇಲ್ಲಿ ಈ ಒಂದು ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಫಾರ್ಮುಲಾ ಗೊತ್ತಿದ್ದರೆ ಮಾತ್ರ ಕೆಲಸದ ಸಂಬಂಧಿಸಿದ ಕೆಲವೊಂದಿಷ್ಟು ನ್ಯೂಮೆರಿಕಲ್ಸ್ಗಳನ್ನು ನೀವು ಸಾಲ್ವ್ ಮಾಡ್ಬೋದು.
ನೆಕ್ಸ್ಟ್ ಕಾನ್ಸೆಪ್ಟು ರೂಪಗಳು. ಶಕ್ತಿಯ ರೂಪಗಳು. ಶಕ್ತಿ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೆಕ್ಸ್ಟ್ ಕಾನ್ಸೆಪ್ಟು ಶಕ್ತಿಯ ರೂಪಗಳು. ಶಕ್ತಿಯು ಕೆಲಸ ಮಾಡಲು ಸಾಮರ್ಥ್ಯವನ್ನು ನೀಡುತ್ತಿದೆ. ಶಕ್ತಿಯು ನಾನಾ ರೂಪದಲ್ಲಿ ನಮಗೆ ಕಾಣಿಸುತ್ತೆ. ಹಾಗಾದರೆ ಶಕ್ತಿಗಳಲ್ಲಿ ಯಾವ್ಯಾವ ರೂಪಗಳಿದ್ದಾವೆ, ಅದನ್ನು ಶಕ್ತಿಯನ್ನು ಯಾವ ಕಾನ್ಸೆಪ್ಟಲ್ಲಿ ನಾವು ನೋಡ್ತೀವಿ ಅಂತ ನೋಡ್ತಾ ಹೋಗೋಣ. ಶಕ್ತಿಯನ್ನು ನಾವು ಹಲವಾರು ವಿಧದ ರೂಪದಲ್ಲಿ ನೋಡ್ತೀವಿ. ಮೊದಲನೇದಾಗಿ ಯಾಂತ್ರಿಕ ಶಕ್ತಿ ಆಗಿರ್ಬೋದು. ಯಾಂತ್ರಿಕ ಶಕ್ತಿ ಅಂದರೆ ವಸ್ತುವು ತನ್ನ ಸ್ಥಾನದಿಂದ ತಿರುಗಿದಾಗ ಚಲಿಸುವಾಗ, ಯಾವುದೇ ಒಂದು ವಸ್ತು ಒಂದು ಸ್ಥಾನದಲ್ಲಿ ತಿರುಗ್ತಾ ಇದ್ದರೆ ಚಲಿಸುವಾಗ, ಒಂದು ವಸ್ತುವನ್ನು ಎತ್ತುವಾಗ ಮಾಡುವಂಥ ಕೆಲಸವನ್ನು ಯಾಂತ್ರಿಕ ಶಕ್ತಿ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ವಸ್ತುವನ್ನು ತಿರುಗುತ್ತಿರುವಾಗ ಅದು ಮಾಡುವಂಥ ಒಂದು ಎತ್ತುವಂಥ ಕೆಲಸ ನಡೆಯುತ್ತೆ. ಆ ಒಂದು ಕ್ರಿಯೆನ ನಾವು ಯಾಂತ್ರಿಕ ಶಕ್ತಿ ಅಂತೇಳಿ ಕರಿತೀವಿ. ಉಷ್ಣಶಕ್ತಿ ಅಂದರೆ ಏನು? ವಸ್ತುಗಳ ಉಷ್ಣತೆಯ ಕಾರಣದಿಂದ ಉಂಟಾಗುವ ಶಕ್ತಿಯನ್ನು ಉಷ್ಣಶಕ್ತಿ ಅಂತೇಳಿ ಕರಿತೀವಿ. ಯಾವುದೇ ಒಂದು ವಸ್ತುವಿನಲ್ಲಿ ಉಂಟಾಗುವಂಥ ಉಷ್ಣತೆಯ ಕಾರಣದಿಂದ, ಉಷ್ಣತೆ ಕಡಿಮೆ ಆದರೆ ಒಂದು ಶಕ್ತಿ, ಉಷ್ಣತೆ ಜಾಸ್ತಿ ಆದರೆ ಇನ್ನೊಂದು ಶಕ್ತಿ. ಈ ಉಷ್ಣತೆಯ ಪರಿಣಾಮವಾಗಿ ವಸ್ತುವಿನಲ್ಲಿ ಉಂಟಾಗುವಂತಹ ಒಂದು ಶಕ್ತಿಯನ್ನು ಉಷ್ಣಶಕ್ತಿ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟು ವಿದ್ಯುತ್ ಶಕ್ತಿ. ವಿದ್ಯುತ್ ಪ್ರವಾಹದಿಂದ ಉಂಟಾಗುವ ಶಕ್ತಿಯನ್ನು ವಿದ್ಯುತ್ ಶಕ್ತಿ ಅಂಥೇಳಿ ಕರಿತೀವಿ. ನೆಕ್ಸ್ಟು ರಾಸಾಯನಿಕ ಶಕ್ತಿ. ರಾಸಾಯನಿಕ ಕ್ರಿಯೆಗಳ ಸಂದರ್ಭದಲ್ಲಿ ಸಂಗ್ರಹವಾಗಿರುವಂತಹ ಬಿಡುಗಡೆಯಾಗುವಂಥ ಶಕ್ತಿಯನ್ನು ರಾಸಾಯನಿಕ ಶಕ್ತಿ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಕಾಶ ಶಕ್ತಿ ಅಥವಾ ಬೆಳಕಿನ ಶಕ್ತಿ ಅಂತ ಹೇಳಿ ನಾವು ಕರಿಬೋದು. ಬೆಳಕಿನ ರೂಪದಲ್ಲಿ ಉಂಟಾಗುವ ಸಂಚರಿಸುವ ಶಕ್ತಿಯನ್ನು ಪ್ರಕಾಶ ಶಕ್ತಿ ಅಥವಾ ಬೆಳಕಿನ ಶಕ್ತಿ ಅಂತೇಳಿ ಕರಿತೀವಿ. ಈಗ ಸೋಲಾರ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಅದರಿಂದ ಹಲವಾರು ಮಲ್ಟಿಪಲ್ ಆಗಿ ನಾವು ಈ ಒಂದು ಉಪಯೋಗವನ್ನು ನಾವೀಗ ಕಂಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ಧ್ವನಿ ಶಕ್ತಿ, ಸೌಂಡ್ ಎನರ್ಜಿ. ವಸ್ತುಗಳ ಕಂಪನದಿಂದ ಉಂಟಾಗುವ ಶಕ್ತಿಯನ್ನು ಧ್ವನಿ ಶಕ್ತಿ ಅಂತ ಹೇಳಿ ಕರಿತೀವಿ. ಗುರುತ್ವಾಕರ್ಷಣಾ ಶಕ್ತಿ. ಭೂಮಿಯ ವಸ್ತುಗಳನ್ನು ತನ್ನತ್ತ ಆಕರ್ಷಿಸುವಂಥ ಶಕ್ತಿಯನ್ನು ಗುರುತ್ವಾಕರ್ಷಣಾ ಶಕ್ತಿ ಅಂತ ಹೇಳಿ ಕರಿತೀವಿ. ಅಣುಶಕ್ತಿ. ಅಣುಗಳ ವಿಭಜನೆ ಆಗುವಂಥದ್ದು, ಅಣುಗಳ ಸಂಯೋಜನೆ ಆಗುವಂಥ ಸಂದರ್ಭದಲ್ಲಿ ಉಂಟಾಗುವಂಥ ಶಕ್ತಿಯನ್ನು ಅಣುಶಕ್ತಿ ಅಂತ ಹೇಳಿ ಕರಿತೀವಿ. ಇವು ಹಲವಾರು ರೀತಿಯಾದ ಶಕ್ತಿಯ ವಿಧಗಳನ್ನು ನಾವು ನೋಡಿದ್ವಿ. ಈ ಒಂದು ಚಾಪ್ಟ್ರಲ್ಲಿ ನಾವು ತಿಳ್ಕೊಬೇಕಾಗಿರುವಂಥ ಮುಖ್ಯವಾದ ಎನರ್ಜಿಗಳು ಯಾವುವು, ಶಕ್ತಿಯ ರೂಪಗಳು ಯಾವಪ್ಪ ಅಂದರೆ ಅದು ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿ. ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿ, ಇದ್ರ ಬಗ್ಗೆ ನಾವು ಡೀಟೇಲಾಗಿ ನೋಡ್ಕೊತಾ ಹೋಗೋಣ. ಈ ಒಂದು ಶಕ್ತಿಯಲ್ಲಿ ನಾವು ಯಾವುದೇ ಒಂದು ಯಾಂತ್ರಿಕ ಶಕ್ತಿ ಆಗಿರ್ಬೋದು, ಯಾವುದೇ ಒಂದು ಬೆಳಕಿನ ಶಕ್ತಿ ಆಗಿರ್ಬೋದು, ಯಾವುದೇ ಒಂದು ರಾಸಾಯನಿಕ ಶಕ್ತಿ ಆಗಿರ್ಬೋದು, ಈ ಒಂದು ಕ್ರಿಯೆಯಲ್ಲಿ ಚಲನ ಶಕ್ತಿ ಅಥವಾ ಪ್ರಚನ್ನ ಶಕ್ತಿಯನ್ನು ನಾವು ಡೀಟೇಲಾಗಿ ಈ ಒಂದು ಚಾಪ್ಟ್ರಲ್ಲಿ ತಿಳ್ಕೊತಾ ಹೋಗ್ತೀವಿ. ಮೊದಲನೇದಾಗಿ ಚಲನ ಶಕ್ತಿ ಅಂದರೆ ಏನು ಅಂತ ಡೀಟೇಲಾಗಿ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ನಿಮಗೆ ಒಂದು ಉದಾಹರಣೆನ ನೀಡ್ತೀನಿ. ಯಾವ ಒಂದು ಉದಾಹರಣೆ ತಂದಾಗ, ಒಂದು ವಸ್ತುವನ್ನು ನೀವು ಗಟ್ಟಿಯಾಗಿ ಅಥವಾ ಒಂದು ಸ್ಪ್ರಿಂಗನ್ನು ನೀವು ಇಮ್ಯಾಜಿನೇಷನ್ ಮಾಡ್ಕೋಬೋದು. ಆ ಸ್ಪ್ರಿಂಗನ್ನು ನೀವು ಒತ್ತಿ ಕೈಯಲ್ಲಿ ಹಿಡಿದಾಗ ಆ ಒಂದು ಪ್ರೆಶ್ ಮಾಡಿರುವಂಥ ಕಾಂಪ್ರೆಸ್ ಸ್ಪ್ರಿಂಗನ್ನು ನೀವು ಕಾಂಪ್ರೆಸ್ ಮಾಡಿ ಒತ್ತಿ ಹಿಡ್ದಿರೋದ್ರಿಂದ ಈ ಒಂದು ಯಾವುದೇ ಮೂಮೆಂಟ್ ಇಲ್ಲದೆ ಆ ಒಂದು ಸ್ಪ್ರಿಂಗನ್ನು ನಾವು ಟೈಟಾಗಿ ಹಿಡಿದಿರ್ತೀವಲ್ಲ, ಇದಕ್ಕೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಥವಾ ಪ್ರಚನ್ನ ಶಕ್ತಿ ಅಂತೇಳಿ ಕರಿತೀವಿ. ಸಡನ್ನಾಗಿ ಆ ಸ್ಪ್ರಿಂಗನ್ನು ನಾವು ಕೈಯಿಂದ ಬಿಟ್ಟ ತಕ್ಷಣ, ರಿಲೀಸ್ ಮಾಡಿದ ತಕ್ಷಣ ಅಲ್ಲಿ ಏನಾಗುತ್ತೆ ಅಂದರೆ ಚಲನ ಶಕ್ತಿ ಉಂಟಾಗುತ್ತೆ, ಕೈನೆಟಿಕ್ ಎನರ್ಜಿ. ಅಂದರೆ ಯಾವುದೇ ಒಂದು ಸ್ಟೋರ್ಡ್ ಎನರ್ಜಿ ಇದ್ದರೆ ಅದನ್ನು ನಾವು ಪ್ರಚನ್ನ ಶಕ್ತಿ ಅಂತ ಹೇಳಿ ಕರಿತೀವಿ. ಮೊಮೆಂಟಲ್ಲಿರುವಂಥ ಶಕ್ತಿ ಇದ್ದರೆ ಅದಕ್ಕೆ ನಾವು ಚಲನ ಶಕ್ತಿ ಅಂತ ಹೇಳಿ ಕರಿತೀವಿ. ಇನ್ನೊಂದು ಎಕ್ಸಾಂಪಲನ್ನು ಹೇಳೋದಾದರೆ, ಒಂದು ದೊಡ್ಡದಾದ ಬೃಹತ್ ನೀರಿನ ಡ್ಯಾಮ್ ಇದೆ ಅಂತ ಅಂದ್ಕೊಳ್ಳೋಣ. ಆ ಡ್ಯಾಮ್ಗೆ ಗೇಟನ್ನು ಅಳವಡಿಸಲಾಗಿರುತ್ತೆ. ಸೊ ಎಲ್ಲ ಗೇಟ್ಗಳನ್ನು ಕ್ಲೋಸ್ ಮಾಡಿ ನೀರನ್ನು ಸ್ಟೋರ್ ಮಾಡಿರ್ತಾರೆ. ಆ ಸ್ಟೋರ್ ಮಾಡಿದಾಗ ಅಲ್ಲಿ ನಿಂತಿರುವಂಥ ನೀರು ಪ್ರಚನ್ನ ಶಕ್ತಿಯಲ್ಲಿರುತ್ತೆ. ಸಡನ್ನಾಗಿ ಡೋರನ್ನು ಓಪನ್ ಮಾಡಿದ ತಕ್ಷಣ ನೀರು ಮೂಮೆಂಟ್ ಆಗುತ್ತೆ. ಸ್ಟೋರ್ಡ್ ರೂಪದಲ್ಲಿ ಇರುವಂಥ ಎನರ್ಜಿಗೆ ನಾವು ಸ್ಟೋರ್ಡ್ ಎನರ್ಜಿ ಅಂತ ಕರಿತೀವಿ. ಆ ಒಂದು ಗೇಟನ್ನು ಓಪನ್ ಮಾಡಿದ ತಕ್ಷಣ ಹೋಗುವಂಥ ನೀರಿಗೆ ನಾವು ಚಲನ ಶಕ್ತಿ ಅಂತೇಳಿ ಕರಿತೀವಿ. ಈಗ ಇದಕ್ಕೆ ಸಂಬಂಧಿಸಿದ ಚಲನ ಶಕ್ತಿ, ಪ್ರಚನ್ನ ಶಕ್ತಿಯ ಉದಾಹರಣೆಗಳನ್ನ ಸಮೇತ ಅಲ್ಲಿ ಬರುವಂಥ ಸೂತ್ರಗಳ ಬಗ್ಗೆ ನಾವು ಡೀಟೇಲಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ವ್ಯಾಖ್ಯಾನ ಏನಿದೆ ಅಂತ ನೋಡ್ತಾ ಹೋಗೋಣ.
ಚಲಿಸುತ್ತಿರುವ ವಸ್ತುವಿನಲ್ಲಿ ಇರುವಂತಹ ಶಕ್ತಿಯನ್ನು ಚಲನ ಶಕ್ತಿ ಅಂತೇಳಿ ಕರಿತೀವಿ. ಯಾವುದೇ ಒಂದು ಮೂಮೆಂಟಲ್ಲಿರುವಂಥ ವಸ್ತುವಿಗೆ ನಾವು ಚಲನ ಶಕ್ತಿ ಅಂತೇಳಿ ಕರಿತೀವಿ. ಸೊ ಇದಕ್ಕೆ ನಾವು ಕೈನೆಟಿಕ್ ಎನರ್ಜಿ ಅಂತೇಳಿ ಕರಿತೀವಿ. ಇದರ ಒಂದು ಫಾರ್ಮುಲಾ ಏನಪ್ಪ ಅಂದರೆ 1/2 mv². ಎಮ್ ಅಂದರೆ ವಸ್ತುವಿನ ಭಾರ, ವಿ ಅಂದರೆ ವಸ್ತುವಿನ ವೇಗ. ಅದೇ ರೀತಿಯಾಗಿ ಪ್ರಚನ್ನ ಶಕ್ತಿ ಅಂದರೆ ಏನು ಅಂತ ನೋಡ್ತಾ ಇದ್ರೆ, ವಸ್ತುವಿನ ಸ್ಥಾನ ಅಥವಾ ಸ್ಥಿತಿ ಅದರ ರೂಪಾಂತರದಿಂದ ಸಂಚಿತವಾಗಿರುವಂಥ ಶಕ್ತಿಯನ್ನು ಪ್ರಚನ್ನ ಶಕ್ತಿ ಅಂಥೇಳಿ ಕರಿತೀವಿ. ವಸ್ತುವಿನ ಸ್ಥಾನ ಸ್ಥಿತಿ ಆಧಾರದ ಮೇಲೆ ಹಿಡಿದಿಟ್ಟಿರುವಂಥ ಶಕ್ತಿಗೆ ನಾವು ಪ್ರಚನ್ನ ಶಕ್ತಿ ಅಂತೇಳಿ ಕರಿತೀವಿ. ಪ್ರಮುಖ ವಿಧಗಳು ಯಾವಪ್ಪ ಅಂದರೆ ಪ್ರಚನ್ನ ಶಕ್ತಿಗೆ. ಅದಕ್ಕಿಂತ ಮುಂಚೆ ನಾವು ಫಾರ್ಮುಲಾ ಏನಿದೆ ಅಂತ ನೋಡ್ತಾ ಹೋಗೋಣ. ಕೈನೆಟಿಕ್ ಎನರ್ಜಿಗೆ ಏನಿತ್ತು 1/2 mv² ಅಂತ ಇತ್ತು. ಪೊಟೆನ್ಷಿಯಲ್ ಎನರ್ಜಿಗೆ ಏನಿತ್ತು mgh ಅಂತ ಇದೆ. ಅಂದರೆ ಸ್ಟೋರ್ಡ್ ಎನರ್ಜಿ ಯಾವಾಗಲೂ ಎತ್ತರದ ಮಟ್ಟದಲ್ಲಿ ಇರೋದ್ರಿಂದ ನಾವು ಹೈಟನ್ನಲ್ಲಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಎಮ್ ಅಂದರೆ ವಸ್ತುವಿನ ಭಾರ. ಕೈನೆಟಿಕ್ ಎನರ್ಜಿ ಆಗಿರ್ಬೋದು, ಪೊಟೆನ್ಷಿಯಲ್ ಎನರ್ಜಿ ಆಗಿರ್ಬೋದು, ಎರಡೂ ಕಡೆಗೂ ನಾವು ವಸ್ತುವಿನ ಭಾರವನ್ನು ಕನ್ಸಿಡರ್ ಮಾಡ್ತೀವಿ. ವೆಲಾಸಿಟಿ ಅಂದರೆ ವಸ್ತು ಯಾವಾಗಲೂ ಚಲನೆಯಲ್ಲಿದ್ದರೆ ಅದು ನೇರವಾದ ದಿಕ್ಕಿನಲ್ಲಿ ಇರೋದ್ರಿಂದ, ರೇಖಾತ್ಮಕ ಸಮೀಕರಣ ರೂಪದಲ್ಲಿ ಇರೋದ್ರಿಂದ ಇದನ್ನು ಸಾಮಾನ್ಯ ವಸ್ತುವಿನ ವೇಗಕ್ಕೆ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಆದರೆ ಪ್ರಚನ್ನ ಶಕ್ತಿಯನ್ನು ನಾವು ನಿರ್ದಿಷ್ಟ ಎತ್ತರದಲ್ಲಿ ಕನ್ಸಿಡರ್ ಮಾಡೋದ್ರಿಂದ ಭೂಮಟ್ಟದಿಂದ ಆ ಒಂದು ವಸ್ತು ಇರುವಂಥ ಎತ್ತರ ಹೆಚ್ಚಾಗಿರುತ್ತೆ. ಎತ್ತರದಿಂದ ಕೆಳಗಡೆ ಬೀಳುವಂಥ ಒಂದು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಪೊಟೆನ್ಷಿಯಲ್ ಎನರ್ಜಿ mgh ಆದರೆ ಎಮ್ ಅಂದರೆ ವಸ್ತುವಿನ ಭಾರ, ಜಿ ಅಂದರೆ ಗುರುತ್ವಾಕರ್ಷಣೆ, ಹೆಚ್ ಅಂದರೆ ಆ ವಸ್ತುವಿನ ಎತ್ತರ ಆಗಿರುತ್ತೆ. ಇವಾಗ ಇದರ ಬಗ್ಗೆ ಚಲನಶಕ್ತಿಯ ಬಗ್ಗೆ ವಿವರಣೆಯನ್ನು ನೋಡ್ತಾ ಹೋಗೋಣ. ಚಲನಶಕ್ತಿಯಲ್ಲಿ ಯಾವುದೇ ವಸ್ತು ಚಲಿಸುತ್ತಿದ್ದರೆ ಅದರಲ್ಲಿ ಚಲನಶಕ್ತಿ ಇದ್ದೇ ಇರುತ್ತೆ. ವಸ್ತುವಿನ ಭಾರ ಹೆಚ್ಚಾದಷ್ಟು ಆ ವಸ್ತುವಿನ ಚಲನಶಕ್ತಿ ಕೂಡ ಹೆಚ್ಚಾಗುತ್ತೆ. ವಸ್ತುವಿನ ವೇಗ ಹೆಚ್ಚಾದಷ್ಟು ಚಲನ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ. ಅಂದರೆ ಈ ಕೈನೆಟಿಕ್ ಎನರ್ಜಿ ಅಂತಕ್ಕಂಥದ್ದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ವಸ್ತುವಿನ ಭಾರ, ವಸ್ತುವಿನ ದ್ರವ್ಯರಾಶಿ, ವಸ್ತುವಿನ ವೇಗದ ಮೇಲೆ ಈ ಒಂದು ಕೈನೆಟಿಕ್ ಎನರ್ಜಿ ಅಂತಕ್ಕಂಥದ್ದು ಡಿಪೆಂಡ್ ಆಗಿದೆ. ಹಾಗಾದರೆ ಪ್ರಚನ್ನ ಶಕ್ತಿ ಅನ್ನುವಂಥದ್ದು ಇಲಾಸ್ಟಿಕ್ ವಸ್ತುವನ್ನು ಎಳೆದು ಅದನ್ನು ಒತ್ತಿ ಇಟ್ಟಾಗ ಇಲ್ಲಿ ಉಂಟಾಗುವಂಥ ಶಕ್ತಿಗೆ ನಾವು ಏನಂತ ಕರಿತೀವಿ? ಸಂಚಿತವಾಗಿರುವ ಸ್ಟೋರ್ಡ್ ಎನರ್ಜಿ. ಸಂಚಿತ ಅಂದರೆ ಸ್ಟೋರ್ಡ್ ಎನರ್ಜಿ ಅಂತ ಹೇಳಿ ನಾವು ಕರಿತೀವಿ. ಸೊ ಇದರಲ್ಲಿ ಸ್ಟೋರ್ಡ್ ಎನರ್ಜಿ ಅಂತಂದಾಗ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಅಂತ ಕೂಡ ನಾವು ಹೇಳ್ಬೋದು. ಯಾಕೆ ಸ್ಟೋರ್ಡ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ಎರಡೂ ಕೂಡ ಒಂದೇ ಯಾವ ರೀತಿಯಾಗಿ ಅಂತ ನೋಡ್ತಾ ಹೋದಾಗ, ಪೊಟೆನ್ಷಿಯಲ್ ಸಂಚಿತ ಎನರ್ಜಿ ಅಂದರೆ ಇಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಯಾವುದೇ ಒಂದು ಇಲಾಸ್ಟಿಕ್ ವಸ್ತುವನ್ನು, ರಬ್ಬರನ್ನು ನಾವು ಸ್ಟ್ರೆಚ್ಡ್ ಮಾಡ್ತೀವಿ. ಸ್ಟ್ರೆಚ್ ಮಾಡಿದಾಗ ಆ ವಸ್ತುವಿಗೆ ನಾವು ಏನಂತ ಕರಿತೀವಿ? ಆ ಒಂದು ಇಲಾಸ್ಟಿಕ್ ವಸ್ತುವನ್ನು ಎಳೆದು ಒತ್ತಿ ಇಟ್ಟಾಗ ಸಂಚಿತವಾಗಿರುವಂಥ ಎನರ್ಜಿ ಅಂತೇಳಿ ಕರಿತೀವಿ. ಅದನ್ನು ನಾವು ಈ ಒಂದು ಫಾರ್ಮುಲಾದಲ್ಲಿ ಕನ್ಸಿಡರ್ ಮಾಡ್ತೀವಿ. ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು 1/kx² ಅಂತ ಹೇಳಿ ಕರಿತೀವಿ. ಕೆ ಅಂದರೆ ವಸ್ತುವಿನ ಸ್ಥಿರಾಂಕ ಆಗಿರುತ್ತೆ. ಎಕ್ಸ್ ಅಂದರೆ ಎಷ್ಟರ ಮಟ್ಟದಲ್ಲಿ ಸ್ಟೋರ್ಡ್ ಎನರ್ಜಿ, ರಬ್ಬರನ್ನು ಎಳೆದು ಬಿಟ್ಟಾಗ ಅದರಲ್ಲಿ ಉಂಟಾಗಿರುವಂಥ ಸಂಚಿತ ಶಕ್ತಿ ಎಷ್ಟಿರುತ್ತೆ ಅದಕ್ಕೆ ನಾವು ಎಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಇವಾಗ ಚಲನಶಕ್ತಿಗೆ ಸಂಬಂಧಿಸಿದ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಪೊಟೆನ್ಷಿಯಲ್ ಎನರ್ಜಿ ಕೂಡ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಓಡುವಂಥ ಗಾಡಿ, ಚಲಿಸುತ್ತಿರುವ ಕಾರು, ಬೈಕು ಇವುಗಳಿಗೆ ನಾವು ಚಲನಶಕ್ತಿ ಅಂತ ಹೇಳಿ ಕರಿತೀವಿ. ಹಾರುತ್ತಿರುವ ಚೆಂಡು, ಗುಂಡು, ಬಾಣ ಇವುಗಳಿಗೂ ಕೂಡ ನಾವು ಚಲನಶಕ್ತಿ ಅಂತ ಕರಿತೀವಿ. ಬೀಳುತ್ತಿರುವ ನೀರಿನ ಹನಿಗಳು, ಗಾಳಿ ಬೀಸುವ ಚಕ್ರ ಎಲ್ಲವೂ ಕೂಡ ಏನಾಗಿರುತ್ತೆ? ಚಲನಶಕ್ತಿ ಆಗಿರುತ್ತೆ. ಹಾಗಾದರೆ ಪೊಟೆನ್ಷಿಯಲ್ ಎನರ್ಜಿ ಎಲ್ಲಿರುತ್ತೆ? ಎತ್ತರದ ಕಟ್ಟಡ ಮೇಲಿರುವಂತಹ ಕಲ್ಲು. ಎತ್ತರದ ಕಟ್ಟಡದ ಮೇಲಿರುವಂತಹ ಕಲ್ಲು. ಎತ್ತರವಾದ ಕಟ್ಟಡದ ಮೇಲೆ ಒಂದು ಕಲ್ಲನ್ನು ಇಟ್ಟಾಗ ಆ ಒಂದು ಕಲ್ಲು ಏನಾಗಿರುತ್ತೆ ಅಂದರೆ ಆ ಕಟ್ಟಡಕ್ಕೆ ಆಧಾರವಾಗಿ ನಿಂತರೆ, ಸಪೋಸ್ ಒಂದೆಡೆ ಆ ಕಟ್ಟಡ ಇಲ್ಲದೆ ಹೋದರೆ ಆ ಸ್ಟೋನು ಬಿದ್ದುಬಿಡುತ್ತೆ ಕೆಳಗೆ. ಹಾಗಾದರೆ ಆ ಒಂದು ಕಲ್ಲಿನಲ್ಲಿ ಇರುವಂಥ ಶಕ್ತಿ ಯಾವುದು? ಪೊಟೆನ್ಷಿಯಲ್ ಎನರ್ಜಿ. ಗುಡ್ಡದ ಮೇಲಿರುವಂತಹ ನೀರು, ಎಳೆದು ಬಿಟ್ಟ ರಬ್ಬರ್ ಬ್ಯಾಂಡು, ಒತ್ತಿ ಹಿಡಿದಿರುವಂಥ
ರಬ್ಬರ್ ಸ್ಪ್ರಿಂಗು ಇವೆಲ್ಲವೂ ಕೂಡ ಪ್ರಚನ್ನ ಶಕ್ತಿಗೆ ಉದಾಹರಣೆ ಅಂತ ನಾವಿಲ್ಲಿ ಹೇಳ್ಬೋದು. ಈಗ ಚಲನಶಕ್ತಿಯ ಗುಣಲಕ್ಷಣವನ್ನು ನೋಡ್ತಾ ಹೋಗೋಣ. ಚಲನಶಕ್ತಿಯ ಗುಣಲಕ್ಷಣ ಏನು? ಇದು ಚಲಿಸುವ ವಸ್ತುವಿಗೆ ಮಾತ್ರ ಚಲನಶಕ್ತಿ ಇರುತ್ತೆ. ಇದು ವಸ್ತುವಿನ ಭಾರ ಮತ್ತು ವೇಗದ ಮೇಲೆ ಅವಲಂಬನೆಯಾಗಿದೆ. ಸ್ಥಿರ ವಸ್ತುವಿಗೆ ಚಲನಶಕ್ತಿ ಇರುವುದಿಲ್ಲ. ಅಂದರೆ ಯಾವುದು ಸ್ಥಿರವಾಗಿರುತ್ತೆ, ಯಾವುದು ಕಾನ್ಸ್ಟೆಂಟ್ ಆಗಿರುತ್ತೆ, ಆ ಒಂದು ವಸ್ತುವಿಗೆ ಯಾವುದೇ ರೀತಿಯಾದ ಚಲನಶಕ್ತಿ ಇರುವುದಿಲ್ಲ. ಹಾಗಾದರೆ ಯಾವುದೇ ಒಂದು ಚಲಿಸುತ್ತಿರುವಂಥ ವಸ್ತುಗಳಿಗೆ ಚಲನಶಕ್ತಿ ಇರುತ್ತೆ. ಇದು ಚಲನಶಕ್ತಿಯ ಗುಣಲಕ್ಷಣ. ಹಾಗಾದರೆ ಪ್ರಚನ್ನ ಶಕ್ತಿಯ ಗುಣಲಕ್ಷಣ ಏನಪ್ಪ ಅಂದರೆ, ಇದು ವಸ್ತುವಿನ ಸ್ಥಾನ ಎಲ್ಲಿದೆ, ವಸ್ತುವು ಎತ್ತರದಲ್ಲಿದೆ, ಅದಕ್ಕಿಂತ ಎಷ್ಟು ಎತ್ತರದಲ್ಲಿದೆ, ಎಷ್ಟು ಕೆಳಭಾಗಕ್ಕಿದೆ, ವಸ್ತುವಿನ ಸ್ಥಾನದ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ವಸ್ತುವಿನ ಎತ್ತರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಸಂಕೋಚನವಾಗಿದೆ, ಎಷ್ಟು ವಿಕಸನವಾಗಿದೆ, ಅದರ ಮೇಲೆ ಅವಲಂಬನೆಯಾಗಿದೆ. ಪ್ರಚನ್ನ ಶಕ್ತಿಯ ಯಾವುದರ ಮೇಲೆ ಅವಲಂಬನೆಯಾಗಿದ್ದಾಗ ವಸ್ತುವಿನ ಸ್ಥಾನ, ಎತ್ತರ, ಸಂಕೋಚನ, ವಿಕಸನ ಇವುಗಳ ಮೇಲೆ ಪ್ರಚನ್ನ ಶಕ್ತಿ ಏನಾಗಿದೆ, ಅವಲಂಬನೆಯನ್ನು ಹೊಂದಿದೆ. ವಸ್ತು ತನ್ನ ಸ್ಥಾನವನ್ನು ಬದಲಾಯಿಸಿದಾಗ ಈ ಶಕ್ತಿ ಚಲನ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಯಾವುದೇ ಒಂದು ಪೊಟೆನ್ಷಿಯಲ್ ಎನರ್ಜಿ ಇರುವಂಥದ್ದು ಅದು ಚಲನೆಯನ್ನು ಪಡೆದುಕೊಂಡಾಗ ಪೊಟೆನ್ಷಿಯಲ್ ಎನರ್ಜಿ ಇರುವಂಥದ್ದು ಚಲನ ಶಕ್ತಿಯಾಗಿ ಪರಿವರ್ತನೆಯನ್ನು ಹೊಂದುತ್ತೆ. ಸೊ ಇದಕ್ಕೆ ಸಂಬಂಧಿಸಿದ ಇಂಪಾರ್ಟೆಂಟ್ ಮಾಹಿತಿ ಇಲ್ಲಿದೆ. ಚಲನ ಶಕ್ತಿಯಲ್ಲಿ ನಾವು ತಿಳ್ಕೊಬೇಕಾಗಿರುವಂಥ ಮಾಹಿತಿ ಏನಪ್ಪ ಅಂದರೆ, ವೇಗ ದ್ವಿಗುಣವಾದರೆ ಚಲನ ಶಕ್ತಿ 4 ಪಟ್ಟು ಹೆಚ್ಚಾಗುತ್ತೆ. ಅಂದರೆ ವೇಗ ಡಬಲ್ ಆದರೆ ಅದರ ಒಂದು ಚಲನ ಶಕ್ತಿ ಏನಾಗುತ್ತೆ, 4 ಪಟ್ಟು ಜಾಸ್ತಿ ಆಗುತ್ತೆ. 3 ಪಟ್ಟು ವೇಗ ಹೆಚ್ಚಾದರೆ 9 ಪಟ್ಟು ಅದರ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ದ್ವಿಗುಣಗೊಂಡರೆ ಶಕ್ತಿ 4 ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಎತ್ತರ ದ್ವಿಗುಣವಾದರೆ, ಪೊಟೆನ್ಷಿಯಲ್ ಎನರ್ಜಿಯಲ್ಲಿ ಎತ್ತರ ದ್ವಿಗುಣವಾದರೆ ಪ್ರಚನ್ನ ಶಕ್ತಿ ಕೂಡ ದ್ವಿಗುಣ ಆಗಿರುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಪ್ರಚನ್ನ ಶಕ್ತಿಯಲ್ಲಿ ಬರುವಂಥ ಎಲ್ಲ ಕ್ವಾಂಟಿಟಿಗಳು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತವೆ, ಅಂದರೆ ನೇರ ಅನುಪಾತದಲ್ಲಿರುತ್ತೆ. ಆದರೆ ಕೈನೆಟಿಕ್ ಎನರ್ಜಿಯಲ್ಲಿ ಎಲ್ಲ ಟರ್ಮ್ಸ್ಗಳು ಏನಾಗಿರ್ತಾವಪ್ಪ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ, ಆದರೆ ಹಾಫ್ ಆಫ್ ಡೈರೆಕ್ಟಲ್ ಪ್ರಪೋರ್ಷನಲ್, ಅಂದರೆ ಅರ್ಧದಷ್ಟು. ಯಾವುದೇ ಒಂದು ನೇರ ಅನುಪಾತದಲ್ಲಿರುವಂಥ ಕ್ವಾಂಟಿಟಿಗಳಿಗೆ ಅದರ ಅರ್ಧದಷ್ಟು ಇರೋದ್ರಿಂದ ಇದು 4 ಪಟ್ಟು ಹೆಚ್ಚಾಗುತ್ತೆ, ಇದು ದ್ವಿಗುಣ ಪಟ್ಟು ಹೆಚ್ಚಾಗುತ್ತೆ. ಇಷ್ಟು ನಾವು ತಿಳ್ಕೊಂಡು ಪರೀಕ್ಷಾ ದೃಷ್ಟಿಯಿಂದ ನಾವಿಲ್ಲಿ ಮುಖ್ಯವಾಗಿ ನೋಡುವಂಥದ್ದು ಏನಪ್ಪ ಅಂದರೆ, ಚಲನಶಕ್ತಿ ಮತ್ತು ಪ್ರಚನ್ನ ಶಕ್ತಿ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ಕೇಳ್ತಾರೆ 2 ಅಂಕದ ಪ್ರಶ್ನೆಗಳಿಗೆ. ಈಗ ಚಲನಶಕ್ತಿ ಮತ್ತು ಪ್ರಚನ್ನ ಶಕ್ತಿ ನಡುವಿನ ವ್ಯತ್ಯಾಸವನ್ನು ಗಮನಿಸ್ತಾ ಹೋಗೋಣ. ಚಲನಶಕ್ತಿ ಅಂದರೆ ಏನು? ಚಲಿಸುತ್ತಿರುವ ವಸ್ತುವಿಗೆ ಇರುವಂಥ ಶಕ್ತಿಗೆ ಚಲನಶಕ್ತಿ. ಸ್ಥಾನ ಮತ್ತು ಸ್ಥಿತಿಯೊಂದಿಗೆ ಸಂಚಿತವಾಗಿರುವಂಥ ಶಕ್ತಿಗೆ ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಯಾವುದರ ಮೇಲೆ ಅವಲಂಬಿತವಾಗಿದೆ? ಭಾರ ಮತ್ತು ವೇಗದ ಮೇಲೆ ಚಲನಶಕ್ತಿ ಅವಲಂಬಿತವಾಗಿದೆ. ಪ್ರಚನ್ನ ಶಕ್ತಿ ಸ್ಥಾನ, ಎತ್ತರ, ಸಂಕೋಚನದ ಮೇಲೆ ಇದು ಅವಲಂಬಿತವಾಗಿದೆ. ಉದಾಹರಣೆಗೆ ಚಲಿಸುವಂಥ ಕಾರು, ಹಾರುವಂಥ ಚೆಂಡು. ಪ್ರಚನ್ನ ಶಕ್ತಿಗೆ ಉದಾಹರಣೆ ಎತ್ತರದ ಮೇಲಿರುವಂಥ ಕಲ್ಲು, ಎಳೆದು ಬಿಟ್ಟಿರುವಂಥ ಸ್ಪ್ರಿಂಗು, ಇವು ಪ್ರಚನ್ನ ಶಕ್ತಿಗೆ ಉದಾಹರಣೆಗಳು. ಶಕ್ತಿ ಪರಿವರ್ತನೆ ಯಾವ ರೀತಿ ಆಗೈತೆ ಅಂದರೆ, ಇದು ಇತರ ರೂಪಗಳಿಗೆ ಪರಿವರ್ತಿಸಬಹುದು. ಚಲನ ಶಕ್ತಿಯನ್ನು ವಿವಿಧ ಯಾಂತ್ರಿಕ ಎನರ್ಜಿಯಾಗಿ ನಾವು ಕನ್ವರ್ಟ್ ಮಾಡ್ಬೋದು. ಅದೇ ರೀತಿಯಾಗಿ ಕೆಮಿಕಲ್ ರಿಯಾಕ್ಷನ್ ಇನ್ಕ್ರೀಸ್ ಮಾಡಿ ಅದರಲ್ಲಿ ಚಲನ ಶಕ್ತಿಯನ್ನು ಜಾಸ್ತಿ ಮಾಡಿ ಅಲ್ಲಿ ಕೂಡ ನಾವು ಏನು ಮಾಡ್ಬೋದು, ಕೈನೆಟಿಕ್ ಎನರ್ಜಿಯನ್ನು ವಿವಿಧ ರೂಪಕ್ಕೆ ಈ ಒಂದು ಶಕ್ತಿಯನ್ನು ಪರಿವರ್ತನೆ ಮಾಡುವಂಥದ್ದು. ಪ್ರಚನ್ನ ಶಕ್ತಿಯನ್ನು ಚಲನ ಶಕ್ತಿಯಾಗಿ ನಾವು ಕನ್ವರ್ಟ್ ಮಾಡ್ಬೋದು. ಚಲನ ಶಕ್ತಿಯನ್ನು ವಿವಿಧ ರೂಪಗಳಿಗೆ ನಾವು ಕನ್ವರ್ಟ್ ಮಾಡ್ಬೋದು. ಸ್ಥಿತಿ ಯಾವುದರಲ್ಲಿ ಇರುತ್ತೆ? ಚಲಿಸುವ ವಸ್ತುವಿಗೆ ಯಾವುದಾದ್ರು ಒಂದು ಸ್ಥಿತಿಯಲ್ಲಿ ಇರುತ್ತೆ. ಆದರೆ ಪ್ರಚನ್ನ ಶಕ್ತಿಗೆ ಯಾವ ಸ್ಥಿತಿ ಇರುತ್ತೆ ಅಂದರೆ, ಸ್ಥಿರ ಸ್ಥಾನದಲ್ಲಿ ವಸ್ತುವಿಗೆ ಯಾವ ಒಂದು ಸ್ಥಾನದಲ್ಲಿರುತ್ತೆ ಅದೇ ಸ್ಥಿರವಾದ ಸ್ಥಾನ ಇಲ್ಲಿ ಇರುತ್ತೆ. ಈಗ ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿಯ ವ್ಯತ್ಯಾಸ, ಅದರಲ್ಲಿ ಬರುವಂಥ ಫಾರ್ಮುಲಾಗಳು, ಅದರ ಲಕ್ಷಣ ಎಲ್ಲವನ್ನು ಕೂಡ ಡೀಟೇಲಾಗಿ ನಾವು ನೋಡಿದ್ವಿ. ಪ್ರಕೃತಿಯಲ್ಲಿ ಶಕ್ತಿಯು ಸೃಷ್ಟಿಯಾಗದು, ನಾಶವೂ ಕೂಡ ಆಗದು. ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಮಾತ್ರ ನಾವು ಪರಿವರ್ತಿಸಬಹುದು. ಈ ಒಂದು ನಾವು ಹಲವಾರು ಶಕ್ತಿಯ ರೂಪಗಳನ್ನು ನೋಡಿದ್ವಿ. ಯಾಂತ್ರಿಕ ಶಕ್ತಿ, ಬೆಳಕಿನ ಶಕ್ತಿ, ವಿದ್ಯುತ್ ಶಕ್ತಿ, ಉಷ್ಣ ಶಕ್ತಿ, ಹಲವಾರು ಶಕ್ತಿಗಳನ್ನು ನೋಡಿದ್ವಿ. ಈ ಯಾವುದೇ ರೂಪದಲ್ಲಿರುವಂಥ ಶಕ್ತಿಯನ್ನು ನಾವು ಯಾವುದೇ ಕಾರಣಕ್ಕೂ
ನಾವು ಇದನ್ನು ಉತ್ಪತ್ತಿ ಮಾಡಲು ಸಾಧ್ಯವಿಲ್ಲ, ಅದೇ ರೀತಿಯಾಗಿ ನಾಶವೂ ಕೂಡ ಮಾಡಲು ಸಾಧ್ಯವಿಲ್ಲ. ಇದನ್ನು ನಾವು ಶಕ್ತಿ ಸಂರಕ್ಷಣಾ ನಿಯಮ ಅಥವಾ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರಿತೀವಿ. ಕನ್ಸರ್ವೇಷನ್ ಆಫ್ ಎನರ್ಜಿ ಏನು ಹೇಳುತ್ತೆ ಅಂದರೆ ಎನರ್ಜಿ ಕ್ಯಾನ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ ಅಂತ ನಾವಿಲ್ಲಿ ಹೇಳ್ಬೋದು. ಅಂದರೆ ಈಗ ಬೆಳಕಿನ ಶಕ್ತಿ ಇದೇನೆ, ಅದನ್ನು ನಾವು ಯಾವುದೇ ಏನು ಮಾಡಿಲ್ಲ ಅಂದರೆ ಉತ್ಪತ್ತಿಯನ್ನು ಮಾಡಿಲ್ಲ. ಆದರೆ ಆ ಬೆಳಕಿನ ಶಕ್ತಿಯನ್ನು ನಾವು ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು, ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು, ಮತ್ತು ಅದನ್ನು ನಾವು ಲೈಟ್ ಎನರ್ಜಿಯಾಗಿ ಕೂಡ ಕನ್ವರ್ಟ್ ಮಾಡ್ಬೋದು. ಅಂದರೆ ಯಾವುದೇ ಒಂದು ಉತ್ಪತ್ತಿ ಮಾಡದೇ ಇರುವಂಥ ಶಕ್ತಿಯನ್ನು ವಿವಿಧ ರೂಪಕ್ಕೆ ನಾವು ಕನ್ವರ್ಟ್ ಮಾಡ್ಬೋದು. ಆದರೆ ಇದನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ, ಅದೇ ರೀತಿಯಾಗಿ ನಾಶವೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಸಂರಕ್ಷಣೆಯ ನಿಯಮ ಆಗಿದೆ. ಸೊ ಇದಕ್ಕೆ ಸಂಬಂಧಿಸಿದ ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿಗೆ ಸಂಬಂಧಿಸಿದಾಗೆ ವ್ಯತ್ಯಾಸವನ್ನು ಕೂಡ ನಾವು ನೋಡಿದ್ವಿ. ಇವು ಶಕ್ತಿಯ ವಿವಿಧ ರೂಪಗಳು ಅಂತ ನಾವಿಲ್ಲಿ ಹೇಳ್ಬೋದು. ಪ್ರತಿ ಮತ್ತು ಚಲನ ಶಕ್ತಿಗೆ ಸಂಬಂಧಿಸಿದಾಗೆ ಕೆಲವೊಂದಿಷ್ಟು ನ್ಯೂಮೆರಿಕಲ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇಲ್ಲಿ ಒಂದು ಡೆರಿವೇಷನ್ ಕೂಡ ಇದೆ. ಏನು ಡೆರಿವೇಷನ್ ಇದೆ ಅಂದರೆ ನಿರ್ದಿಷ್ಟ ಎತ್ತರದಲ್ಲಿ ಕಾಯದ ಪ್ರಚನ್ನ ಶಕ್ತಿ ಯಾವ ರೀತಿಯಾಗಿರುತ್ತೆ ಅಂತ. ನಿರ್ದಿಷ್ಟ ಎತ್ತರದಲ್ಲಿ ಕಾಯವನ್ನು ಮೇಲೆತ್ತಿದಾಗ ಕಾಯವು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತದೆ, ಏಕೆಂದರೆ ಇದು ಕಾಯವನ್ನು ಮೇಲೆತ್ತುವಾಗ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಕೆಲಸ ನಡೆದಿರುತ್ತದೆ. ಅಂತಹ ಕಾಯದೊಳಗೆ ಇರುವ ಶಕ್ತಿಯನ್ನು ಗುರುತ್ವಾಕರ್ಷಣ ಪ್ರಚನ್ನ ಶಕ್ತಿ ಅಂಥೇಳಿ ಕರೀತಾರೆ. ಅಂದರೆ ಒಂದು ವಸ್ತುವನ್ನು ಎಷ್ಟು ಎತ್ತರಕ್ಕೆ ನಾವು ತೆಗೆದುಕೊಂಡು ಹೋಗ್ತೀವಿ ಅಷ್ಟು ಎತ್ತರಕ್ಕೆ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಸೊ ಇದಕ್ಕೆ ನಾವು ಗುರುತ್ವಾಕರ್ಷಣ ಪ್ರಚನ್ನ ಶಕ್ತಿ ಅಂತ ಹೇಳಿ ಕರಿತೀವಿ. ಆದ್ದರಿಂದ ಈ ಒಂದು ಪ್ರಚನ್ನ ಶಕ್ತಿಯಲ್ಲಿ ಗುರುತ್ವಾಕರ್ಷಣ ಪ್ರಚನ್ನ ಶಕ್ತಿಯ ವ್ಯಾಖ್ಯಾನವನ್ನು ಸುಲಭವಾಗಿ ನಾವಿಲ್ಲಿ ಡೆರಿವೇಷನನ್ನು ಮಾಡ್ಬೋದು. ಬಲದ ಒಂದು ಫೋರ್ಸ್ ಈಸ್ ಈಕ್ವಲ್ ಟು ma ಎನ್ನುವಂಥದ್ದು ನ್ಯೂಟನ್ ಚಲನೆ ಎರಡನೇ ನಿಯಮ ನಮಗೆಲ್ಲರಿಗೂ ಕೂಡ ತಿಳಿದಿದೆ. ಲೀನಿಯರ್ ಇಕ್ವೇಷನಲ್ಲಿ m ಇಂಟು a ತಂದಾಗ ಎಕ್ಸಲರೇಷನ್ ಇರುತ್ತೆ. ಆದರೆ ಇಲ್ಲಿ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಕೆಲಸ ಆಗೋದ್ರಿಂದ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದಾಗ a ಈಸ್ ಈಕ್ವಲ್ ಟು g ಆಗಿರುತ್ತೆ. ಸ್ಥಾನಪಲ್ಲಟ ಅಂದರೆ ಪ್ರಚನ್ನ ಶಕ್ತಿಯು ಎತ್ತರದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಹೆಚ್ಚನ್ನು ನಾವಿಲ್ಲಿ ತೆಗೆದುಕೋತೀವಿ. ಹಾಗಾಗಿ mgh ಅಂತಕ್ಕಂಥದ್ದು 2 ಅಂಕದ ಡೆರಿವೇಷನನ್ನು ಕೇಳುವಂಥದ್ದು. ಈಗ ನಾವು ಏನು ಮಾಡಿದ್ವಪ್ಪ ಅಂದರೆ ಪ್ರಚನ್ನ ಶಕ್ತಿ ಚಲನ ಶಕ್ತಿಗೆ ಸಂಬಂಧಿಸಿದ ಹಾಗೆ ಇಂಪಾರ್ಟೆಂಟ್ ವ್ಯಾಖ್ಯಾನಗಳನ್ನು ಮತ್ತು ಇಂಪಾರ್ಟೆಂಟ್ ಇದರ ಮೇಲೆ ಬರುವಂಥ ಅಪ್ಲಿಕೇಶನ್ ಗುಣಲಕ್ಷಣ ಎಲ್ಲವನ್ನು ಕೂಡ ನಾವು ನೋಡಿದ್ವಿ. ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದಿಷ್ಟು ನ್ಯೂಮೆರಿಕಲ್ ಕ್ವಶನ್ಸ್ಗಳಿದ್ದಾವೆ. ಏನು ನ್ಯೂಮೆರಿಕಲ್ ಕ್ವಶನ್ಸ್ಗಳಿದ್ದಾವೆ ಅಂತ ನೋಡ್ತಾ ಹೋಗೋಣ. ಉದಾಹರಣೆ 1, 10 kg ರಾಶಿ ಇರುವಂಥ ಒಂದು ಕಾಯವು ನೆಲದಿಂದ 6 ಮೀಟರ್ ಎತ್ತರದಲ್ಲಿದ್ದರೆ ಅದು ತೆಗೆದುಕೊಳ್ಳುವಂಥ ಪ್ರಚನ್ನ ಶಕ್ತಿಯನ್ನು ಕಂಡುಹಿಡಿಯಿರಿ. ಇಲ್ಲಿ g ಈಸ್ ಈಕ್ವಲ್ ಟು 9.8 ಅಂತ ಆಲ್ರೆಡಿ ಕೊಟ್ಟಿರ್ತಾರೆ. ಸೊ ಈ ರೀತಿಯಾದ ಪ್ರಶ್ನೆಗಳನ್ನು MCQ ಕ್ವಶನ್ಸ್ಗಳನ್ನು ಕೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಏನು ಕೇಳ್ಬೋದಪ್ಪ ಅಂದರೆ ನ್ಯೂಮೆರಿಕಲ್ ಪ್ರಶ್ನೆಗಳನ್ನು ನೇರವಾಗಿ ಕೂಡ ಕೇಳುವಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಇಲ್ಲಿ ಮೊದಲನೇ ಇಲ್ಲಿ ಪ್ರಚನ್ನ ಶಕ್ತಿಯನ್ನು ಕೇಳಿರೋದ್ರಿಂದ ನಮಗೆ ಫಾರ್ಮುಲಾ ಗೊತ್ತಿರಬೇಕು. ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು mgh. m ಅಂದರೆ 10 kg ಅಂತ ಕೊಟ್ಟಿದ್ದಾರೆ, ಎತ್ತರ 6 ಮೀಟರ್ ಕೊಟ್ಟಿದ್ದಾರೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನು ಕೊಟ್ಟಿದ್ದಾರೆ, ಪ್ರಚನ್ನ ಶಕ್ತಿ mgh ಅಂತ ಎಲ್ಲವನ್ನು ಕೂಡ ನಾವು ಕೊಟ್ಟಿರುವಂಥ ವ್ಯಾಲ್ಯೂಸ್ಗಳನ್ನ ಅಪ್ಲೈ ಮಾಡಿದಾಗ 588 ಜೌಲ್ಸ್ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ. ಮುಂದಿನ ಒಂದು ಪ್ರಶ್ನೆ, 12 kg ರಾಶಿ ಇರುವಂಥ ಒಂದು ಕಾಯವು ನೆಲದಿಂದ ಸ್ವಲ್ಪ ಎತ್ತರದಲ್ಲಿದೆ. ಆ ಪ್ರಚನ್ನ ಶಕ್ತಿ 480 ಜೌಲ್ಸ್ಗಳಾದರೆ ನೆಲದ ಪೂರಕವಾದ ಆ ಕಾಯದ ಎತ್ತರವನ್ನು ಕಂಡುಹಿಡಿಯಿರಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅದೇ ಪೊಟೆನ್ಷಿಯಲ್ ಎನರ್ಜಿಯನ್ನು ಕೊಟ್ಟಿದ್ದಾರೆ, ಅದರ ಬದಲಾಗಿ ಇಲ್ಲಿ ಹೆಚ್ಚನ್ನು ಅಂದರೆ ಎಷ್ಟು ಎತ್ತರದಲ್ಲಿ ವಸ್ತು ಇದೆ ಅಂತ ಕೇಳ್ತಾ ಇದ್ದಾರೆ. ಆ್ಯಸ್ ಇಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು mgh ಅಂತಕ್ಕಂಥ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಪೊಟೆನ್ಷಿಯಲ್ ಎನರ್ಜಿ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕೊಟ್ಟಿದ್ದಾರೆ. ಎಲ್ಲ ಟರ್ಮ್ಸ್ಗಳನ್ನು ನಮಗೆ ಬೇಕಾಗಿರುವಂಥದ್ದನ್ನು ತೆಗೆದುಕೊಂಡು ಎಲ್ಲವನ್ನು ಒಂದೇ ಕಡೆಗೆ ಕಲೆಕ್ಟ್ ಮಾಡಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಇಲ್ಲಿ ನಮಗೆ 4 ಮೀಟರ್ ಎತ್ತರದಲ್ಲಿ ವಸ್ತು ಇರೋದನ್ನು ನಾವು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ಒಂದು ವಿವಿಧ ಶಕ್ತಿಯ ರೂಪದಿಂದ ಒಂದಕ್ಕೊಂದು ಪರಿವರ್ತನೆಯಾಗಬಲ್ಲದೆ. ನಾವು ಆಲ್ರೆಡಿ ಹೇಳಿದೆ ಶಕ್ತಿಯ ಸಂರಕ್ಷಣೆಯ ನಿಯಮ ಅಂತಕ್ಕಂಥದ್ದಿದೆ. ಆ ಶಕ್ತಿಯ ಸಂರಕ್ಷಣೆ ನಿಯಮಕ್ಕೆ ಸಂಬಂಧಿಸಿದಾಗೆ ಯಾವುದೇ ಒಂದು ಶಕ್ತಿಯನ್ನು ನಾವು ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಒಂದು ಶಕ್ತಿಯನ್ನು ಕೂಡ ನಾವು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ಶಕ್ತಿಯ ಸಂರಕ್ಷಣಾ ನಿಯಮ ಅಂತ ಹೇಳಿ ಕರಿತೀವಿ. ಏನಿದೆ ಇಲ್ಲಿ ವ್ಯಾಖ್ಯಾನವನ್ನು ಕೂಡ ಕೊಟ್ಟಿದ್ದಾರೆ.
ಶಕ್ತಿ ಸಂರಕ್ಷಣಾ ನಿಯಮ. ಶಕ್ತಿ ಸಂರಕ್ಷಣಾ ನಿಯಮದ ಪ್ರಕಾರ ಶಕ್ತಿಯನ್ನು ಸೃಷ್ಟಿಸಲು ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ, ಆದರೆ ಇದನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು. ಬದಲಾವಣೆಯೇ ಮೊದಲು, ನಂತರ ಒಟ್ಟು ಶಕ್ತಿ ಹಾಗೆಯೇ ಇರುತ್ತದೆ. ಇದನ್ನು ನಾವು ಶಕ್ತಿ ಸಂರಕ್ಷಣಾ ನಿಯಮ ಅಂಥೇಳಿ ಕರಿತೀವಿ. ಇದು ಶಕ್ತಿ ಸಂರಕ್ಷಣಾ ನಿಯಮ. ಶಕ್ತಿ ಸಂರಕ್ಷಣಾ ನಿಯಮ ಅಂದರೆ ಏನು ಅಂತ ನೋಡೋದಾದರೆ, ನಾವು ಪ್ರಚನ್ನ ಶಕ್ತಿಯನ್ನು ಚಲನ ಶಕ್ತಿಯಾಗಿ ಮಾಡ್ಬೋದು. ಹಾಗಾದರೆ ಪ್ರಚನ್ನ ಶಕ್ತಿಗೆ ಸಮನಾಗಿ ಚಲನ ಶಕ್ತಿ ಕೂಡ ಇರುತ್ತೆ. ಈಗ ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿ ಎಲ್ಲವನ್ನೂ ಕೂಡ ಒಟ್ಟುಗೂಡಿದಾಗ ಅಲ್ಲಿ ಬರುವಂಥ ಸ್ಥಿರಾಂಕ ಕೂಡ ಒಂದೇ ಆಗಿರುತ್ತೆ. ಈಗ ಚಲನ ಶಕ್ತಿಯು ಅತಿ ಹೆಚ್ಚು, ಪ್ರಚನ್ನ ಶಕ್ತಿಯು ಅತಿ ಕಡಿಮೆ ಆಗಿರುತ್ತದೆ. ಆದಾಗ್ಯೂ ಕಾಯ್ದ ಪ್ರಚನ್ನ ಶಕ್ತಿ ಚಲನ ಶಕ್ತಿ ಒಟ್ಟು ಮೊತ್ತವು ಒಂದೇ ಆಗಿರುತ್ತದೆ ಅನ್ನುವಂಥದ್ದು ನಾವಿಲ್ಲಿ ಏನು ಹೇಳ್ಬೋದಪ್ಪ ಅಂದರೆ ಶಕ್ತಿ ಸಂರಕ್ಷಣಾ ನಿಯಮ ಅಂತೇಳಿ ಹೇಳ್ಬೋದು. ಹಾಗಾದರೆ ಒಂದು ಕಾಯದ ಚಲನಶಕ್ತಿ ಪ್ರಚನ್ನ ಶಕ್ತಿಗಳ ಮೊತ್ತವು ಯಾಂತ್ರಿಕ ಶಕ್ತಿಯಾಗಿರುತ್ತದೆ. ಒಂದು ಕಾಯವು ಸ್ವತಂತ್ರವಾಗಿ ಬೀಳುವಾಗ ಅದರ ಮಾರ್ಗದ ಒಂದು ಬಿಂದುವಿನಲ್ಲಿ ಪ್ರಚನ್ನ ಶಕ್ತಿಯು ಕಡಿಮೆಯಾಗುವಿಕೆ, ಅಷ್ಟೇ ಪ್ರಮಾಣದಲ್ಲಿ ಚಲನಶಕ್ತಿ ಹೆಚ್ಚಾಗುವಿಕೆಯನ್ನು ನಾವು ಕಾಣ್ತೀವಿ. ಇದನ್ನು ಶಕ್ತಿ ಸಂರಕ್ಷಣಾ ನಿಯಮ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಹಾಗಾದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಕೆಲಸ ಮಾಡುವಂತಹ ದರ. ಕೆಲಸ ಮಾಡುವಂತಹ ದರ. ನಾವೆಲ್ಲರೂ ಒಂದೇ ದರದಲ್ಲಿ ಕೆಲಸ ಮಾಡ್ತೀವಿ ಅಥವಾ ಇಲ್ಲ ಅನ್ನೋದನ್ನು ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಕೆಲಸ ಮಾಡುವುದನ್ನು ನಾವು ಗಮನಿಸ್ತೀವಿ. ಹಾಗಾದರೆ ಶಕ್ತಿಯುಕ್ತ ಮನುಷ್ಯನು ಒಂದು ಕೆಲಸವನ್ನು ಮಾಡಲು ಕಡಿಮೆ ಸಮಯವನ್ನು ತೆಗೆದುಕೊಳ್ಬೋದು, ಅಥವಾ ಹೆಚ್ಚಿನ ಸಾಮರ್ಥ್ಯವುಳ್ಳ ವಾಹನವು ಕಡಿಮೆ ಸಾಮರ್ಥ್ಯದ ವಾಹನಕ್ಕಿಂತ ಹೆಚ್ಚು ಸಮಯದಲ್ಲಿ ಪ್ರಯಾಣವನ್ನು ಮಾಡಬಲ್ಲದು. ಮೋಟಾರ್ ಬೈಕು, ಮೋಟಾರ್ ಕಾರುಗಳಂಥ ಯಂತ್ರವು ಸಾಮರ್ಥ್ಯದ ಬಗ್ಗೆ ನಾವೀಗ ಮಾತಾಡೋಣ. ಅಂದರೆ ಹೆಚ್ಚು ಯಾರು ಸಾಮರ್ಥ್ಯವಂತರಿರ್ತಾರೆ ಹೆಚ್ಚು ಕೆಲಸವನ್ನು ಮಾಡ್ತಾರೆ, ಆದರೆ ಅದನ್ನು ಕಡಿಮೆ ಸಮಯದಲ್ಲಿ ಮಾಡುವಂಥದ್ದನ್ನು ನಾವು ಗಮನಿಸ್ತೀವಿ. ಅದೇ ರೀತಿಯಾಗಿ ಹೆಚ್ಚು ಸಾಮರ್ಥ್ಯವನ್ನು ತೆಗೆದುಕೊಳ್ಳುವಂಥ ವಾಹನವು ಕಡಿಮೆ ಸಮಯದಲ್ಲಿ ಹೆಚ್ಚಿನ ದೂರವನ್ನು ಕ್ರಮಿಸುವುದನ್ನು ನಾವು ನೋಡ್ತೀವಿ. ವಾಹನಗಳ ಶಕ್ತಿಯ ಬದಲಾವಣೆ ಮಾಡುವಂಥ ಕೆಲಸದ ಜವದ ಆಧಾರದ ಮೇಲೆ ಇದನ್ನು ವರ್ಗೀಕರಣ ಮಾಡಲಾಗುತ್ತೆ. ಸಾಮರ್ಥ್ಯವನ್ನು ಮಾಡುವ ಕೆಲಸದ ಜವ ಅಂದರೆ ಅದು ನಿಧಾನವಾಗಿ ನಡೆಯುವಂಥದ್ದು, ಅಳತೆ ಮಾಡುವಂಥದ್ದು. ಕೆಲಸದ ದರ ಅಥವಾ ಶಕ್ತಿಯ ವರ್ಗಾವಣೆ ದರವನ್ನು ಸಾಮರ್ಥ್ಯ ಅಂಥೇಳಿ ಕರಿತೀವಿ. ಯಾವುದೇ ಒಂದು ಶಕ್ತಿಯನ್ನು ಮಾಡುವಂಥ ಸಾಮರ್ಥ್ಯವನ್ನು ಮಾಡುವಂಥ ಕೆಲಸದ ಜವ ಹೀಗೆ ನಿಧಾನವಾಗಿ ಅಥವಾ ಅತ್ಯಂತ ತೀವ್ರವಾಗಿ ಯಾವ ರೀತಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಬಹುದು, ಅದರ ಮೇಲೆ ಇದನ್ನು ನಾವು ಶಕ್ತಿಯ ಸಾಮರ್ಥ್ಯ ಅಂತೇಳಿ ಕರಿತೀವಿ. ಹಾಗಾದರೆ ಶಕ್ತಿ ಸಾಮರ್ಥ್ಯದ ಫಾರ್ಮುಲಾ ಏನಪ್ಪ ಅಂದರೆ ಶಕ್ತಿ ಸಾಮರ್ಥ್ಯ ಈಸ್ ಈಕ್ವಲ್ ಟು ಕೆಲಸ ಮತ್ತು ತೆಗೆದುಕೊಂಡ ಸಮಯ. ಅಂದರೆ ಪವರ್ ಈಸ್ ಈಕ್ವಲ್ ಟು W/T. W ಅಂದರೆ ವರ್ಕ್, ಟಿ ಅಂದರೆ ತೆಗೆದುಕೊಳ್ಳುವಂಥ ಸಮಯ. ಹಾಗಾದರೆ ಪವರನ್ನು ಯಾವ ರೀತಿಯಾಗಿ ನಾವು ಅಳಿತೀವಿ? ಒಂದು ಶಕ್ತಿಯ ಸಾಮರ್ಥ್ಯವನ್ನು ಅಳಲಿಕ್ಕೆ ನಾವು ವ್ಯಾಟ್ ಅನ್ನುವಂಥ ಪದವನ್ನು ಬಳಸ್ತೀವಿ. 1 ವ್ಯಾಟ್ ಅಂದರೆ ವರ್ಕನ್ನು ನಾವು ಜೋಲ್, ಟೈಮನ್ನು ಸೆಕೆಂಡಲ್ಲಿ ಅಳಿತೀವಿ. ಹಾಗಾಗಿ 1 ವ್ಯಾಟ್ ಈಸ್ ಈಕ್ವಲ್ ಟು 1 ಜೋಲ್ ಡಿವೈಡೆಡ್ ಬೈ 1 ಸೆಕೆಂಡ್ ಅಂತಂದಾಗ 1 ವ್ಯಾಟ್ ಈಸ್ ಈಕ್ವಲ್ ಟು ಜೋಲ್ಸ್ ಪರ್ ಸೆಕೆಂಡ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಒಂದು ಹೆಚ್ಚಿನ ಪ್ರಮಾಣದ ಶಕ್ತಿಯ ವರ್ಗಾವಣೆಯನ್ನು ನಾವು ಕಿಲೋ ವ್ಯಾಟ್ ಅಂತ ಹೇಳಿ ಕರಿತೀವಿ. ಅಂದರೆ 1 ವ್ಯಾಟ್ ಅಂದರೆ 1 ಜೋಲ್ಸ್ ಪರ್ ಸೆಕೆಂಡ್ ಅಂತ ಹೇಳಿ ಕರಿತೀವಿ. 1 ಕಿಲೋ ವ್ಯಾಟ್ ಅಂದರೆ 1000 ವ್ಯಾಟ್, 1 ಕಿಲೋ ವ್ಯಾಟ್ ಅಂದರೆ 1000 ಜೋಲ್ಸ್ ಪರ್ ಸೆಕೆಂಡ್ ಅಂತ ಕೂಡ ನಾವು ಕರಿಬೋದು. ಯೂನಿಟನ್ನು ಕನ್ವರ್ಸೇಷನ್ ಮಾಡಿ ಈ ರೀತಿಯಾಗಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಅಳತೆಯನ್ನು ಮಾಡ್ಬೋದು. ಕಾಲದೊಂದಿಗೆ ಒಂದು ಕಾರಕ ಸಾಮರ್ಥ್ಯ ಬದಲಾಗಬಹುದು. ಅಂದರೆ ಒಂದು ಕಾರಕದ ಮೇಲೆ ಬೇರೆ ಬೇರೆ ಕಾಲಾಂತರಗಳಲ್ಲಿ ಬೇರೆ ಬೇರೆ ಥರದಲ್ಲಿ ಕೆಲಸವನ್ನು ಮಾಡ್ಬೋದು. ಹಾಗಾಗಿ ಒಟ್ಟಾರೆ ಉಪಯೋಗಿಸಿದ ಶಕ್ತಿಯನ್ನು ಬಳಸಿದ ಕಾಲದೊಂದಿಗೆ ಭಾಗಿಸಿದಾಗ ಸರಾಸರಿ ಸಾಮರ್ಥ್ಯ ನಮಗೆ ದೊರೆಯುತ್ತೆ. ಒಟ್ಟು ಶಕ್ತಿಯನ್ನು ಸಮಯದೊಂದಿಗೆ ನಾವು ಡಿವೈಡ್ ಮಾಡಿದಾಗ ನಮಗೆ ಸಾಮರ್ಥ್ಯ ಅನ್ನುವಂಥದ್ದು ಸಿಗುವಂಥದ್ದು. ಸಾಮರ್ಥ್ಯಕ್ಕೆ ತಕ್ಕಾಗಿ ಯಾವ ರೀತಿಯಾಗಿ ಸಮಸ್ಯಾತ್ಮಕ ಪ್ರಶ್ನೆಗಳನ್ನು ಕೇಳ್ಬೋದು ಎನ್ನುವುದನ್ನು ನಾವು ನೋಡ್ತಾ ಹೋದಾಗ, 400 ನ್ಯೂಟನ್ ತೂಕವಿರುವ ಇಬ್ಬರು ಹುಡುಗಿಯರು 8 ಮೀಟರ್ ಎತ್ತರಕ್ಕೆ ಒಂದು ಹಗ್ಗದಿಂದ ಹತ್ತುತ್ತಾರೆ. ಒಬ್ಬ ಹುಡುಗಿ ಎ ಆಗಿರಲಿ ಮತ್ತೊಬ್ಬಳು ಬಿ ಆಗಿರಲಿ. ಈ ಕಾರ್ಯವನ್ನು ಪೂರ್ಣಗೊಳಿಸಲು ಎ ಹುಡುಗಿಯು 20 ಸೆಕೆಂಡ್ ತೆಗೆದುಕೊಂಡರೆ ಬಿ ಹುಡುಗಿಯು 50 ಸೆಕೆಂಡನ್ನು ತೆಗೆದುಕೊಳ್ಳುವ. ಹಾಗಾಗಿ ಪ್ರತಿ ಹುಡುಗಿಯ ಸಾಮರ್ಥ್ಯ ಎಷ್ಟು ಅಂತ ಕೇಳ್ತಾಯಿದ್ರೆ, ಸೊ ಇಲ್ಲಿ ಏನು ಕೇಳ್ತಾಯಿದ್ರೆ ತೂಕ ಅಂತ ಕೇಳ್ತಾರೆ. ತೂಕ ಅಂದಾಗ mg ಆಗಿರುತ್ತೆ. mg ಅಂದಾಗ 4 ನ್ಯೂಟನ್ ಆಗುತ್ತೆ. h ಅಂದರೆ 8 ಮೀಟರ್, ಟೈಮ್ 20 ಸೆಕೆಂಡ್. ಎಲ್ಲವನ್ನು ಕೂಡ ಇಲ್ಲಿ P ಈಸ್ ಈಕ್ವಲ್ ಟು ವರ್ಕ್ ಡಿವೈಡೆಡ್ ಬೈ ಟೈಮ್. ವರ್ಕ್ ಅಂದರೆ ಏನಾಗಿರುತ್ತೆ mgh ಅಂದರೆ ಎತ್ತರದಲ್ಲಿ ಅಂತ ಕನ್ಸಿಡರ್ ಮಾಡಿದಾಗ ಅದು ಪ್ರಚನ್ನ ಶಕ್ತಿಯೇ ಆಗಿರುತ್ತೆ. ಹಾಗಾಗಿ mgh ಅಂದರೆ 400 ನ್ಯೂಟನ್, ಹೈಟ್ ಅಂದರೆ 8 ಮೀಟರ್, 20 ಸೆಕೆಂಡ್ದಾಗ 160 ವ್ಯಾಟ್ ಅನ್ನುವಂಥದ್ದು ಸಾಮರ್ಥ್ಯ ಬರುತ್ತೆ. ಅದು ಬಿ ಹುಡುಗಿಯ ಸಾಮರ್ಥ್ಯ.
ಅದೇ ರೀತಿಯಾಗಿ ಈ ಹುಡುಗಿಯ ಸಾಮರ್ಥ್ಯವನ್ನು ಕೂಡ ನಾವು ಈ ಒಂದು ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಒಂದು ಉದಾಹರಣೆ ಅಂದರೆ 50 kg ರಾಶಿ ಇರುವ ಒಬ್ಬ ಹುಡುಗ 9 ಸೆಕೆಂಡ್ಗಳಲ್ಲಿ ಸೋಪಾನ ಮಾರ್ಗ ಸ್ಟೇರ್ಕೇಸ್ ಅನ್ನು 45 ಮೆಟ್ಟಿಲುಗಳಲ್ಲಿ ಹತ್ತುತ್ತಾನೆ. ಪ್ರತಿ ಮೆಟ್ಟಿಲಿನ ಎತ್ತರ 15 ಸೆಂಟಿಮೀಟರ್ಗಳಾದರೆ ಅವನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ತೂಕ ಕೊಟ್ಟಿದ್ದಾರೆ. ಎಮ್ ಅಂದರೆ 50 kg ಕೊಟ್ಟಿದ್ದಾರೆ. ಜಿ ಅಂದರೆ ಇಲ್ಲಿ ಯಾವುದೇ ರೀತಿಯಾದ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನು 10 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಅದು ಹಾಗಾಗಿ ಇಲ್ಲಿ 500 ನ್ಯೂಟನ್ ಆಗುತ್ತೆ. ಎತ್ತರವನ್ನು ನಾವು ಇಲ್ಲಿ ಕಂಡುಹಿಡಬೇಕಾದ್ರೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಹೈಟನ್ನು ಕಂಡುಹಿಡ್ಕೊಳ್ಳಿ 6.75 ಮೀಟರ್ ಅಂತ ಆಗಿರುತ್ತೆ. ಟೈಮ್ನು 9 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಇದನ್ನು ಪವರ್ನಲ್ಲಿ ಪವರ್ ಅನ್ನುವಂಥ ಫಾರ್ಮುಲಾದಲ್ಲಿ ಹಾಕಿದರೆ W ಡಿವೈಡೆಡ್ ಬೈ ಟಿ. ಡಬ್ಲ್ಯೂ ಅಂತಂದರೆ ಇದು ಪ್ರಚನ್ನ ಶಕ್ತಿ ಆಗಿದೆ. ಹಾಗಾಗಿ mgh ಎತ್ತರವನ್ನು ಕನ್ಸಿಡರ್ ಮಾಡಿದರೆ ಅಲ್ಲಿ ನೀವು ಪ್ರಚನ್ನ ಶಕ್ತಿಯನ್ನೇ ಬಳಸಬೇಕು. ವೆಲಾಸಿಟಿಯನ್ನು ಕೊಟ್ಟಿದ್ರೆ ಕೈನೆಟಿಕ್ ಎನರ್ಜಿಯನ್ನು ಬಳಸಬೇಕು. ಈಗ ಈ ಒಂದು ಪ್ರಚನ್ನ ಶಕ್ತಿಯ ಫಾರ್ಮುಲಾನ ಹಾಕಿ ನಾವು ವ್ಯಾಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಈ ಒಂದು ಚಾಪ್ಟರು ಈಗ ಕಂಪ್ಲೀಟಾಗಿ ನಾವು ಸಾಲ್ವ್ ಮಾಡಿದ್ವಿ. ಇದು ಇಂಪಾರ್ಟೆಂಟ್ ಪ್ರಶ್ನೆಗಳ ನೋಟ್ಸ್ ಆಗಿರ್ಬೋದು, ಕಂಪ್ಲೀಟಾಗಿ ಅನಲೈಸಿಸ್ ಮಾಡಿರೋ ಆಗಿರ್ಬೋದು, ನ್ಯೂಮೆರಿಕಲ್ ಕ್ವಶನ್ಸ್ಗಳಾಗಿರ್ಬೋದು. ಈ ಒಂದು ಚಾಪ್ಟ್ರಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವೀಗ ಡಿಸ್ಕಸ್ ಮಾಡೋಣ. ನಂತರ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದು ಶಕ್ತಿಯ ಸಾಮರ್ಥ್ಯವನ್ನು ಅಳಲಿಕ್ಕೆ ನಾವು ವ್ಯಾಟ್ ಅನ್ನುವಂಥ ಪದವನ್ನು ಬಳಸ್ತೀವಿ. 1 ವ್ಯಾಟ್ ಅಂದರೆ ವರ್ಕನ್ನು ನಾವು ಜೋಲ್, ಟೈಮನ್ನು ಸೆಕೆಂಡಲ್ಲಿ ಹೇಳ್ತೀವಿ. ಹಾಗಾಗಿ 1 ವ್ಯಾಟ್ ಈಸ್ ಈಕ್ವಲ್ ಟು 1 ಜೋಲ್ ಡಿವೈಡೆಡ್ ಬೈ 1 ಸೆಕೆಂಡ್ ಅಂತಂದಾಗ 1 ವ್ಯಾಟ್ ಈಸ್ ಈಕ್ವಲ್ ಟು ಜೋಲ್ಸ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಹೆಚ್ಚಿನ ಪ್ರಮಾಣದ ಶಕ್ತಿಯ ವರ್ಗಾವಣೆಯನ್ನು ನಾವು ಕಿಲೋ ವ್ಯಾಟ್ ಅಂತ ಹೇಳಿ ಕರಿತೀವಿ. ಅಂದರೆ 1 ವ್ಯಾಟ್ ಅಂದರೆ 1 ಜೋಲ್ಸ್ ಪರ್ ಸೆಕೆಂಡ್ ಅಂತ ಹೇಳಿ ಕರಿತೀವಿ. 1 ಕಿಲೋ ವ್ಯಾಟ್ ಅಂದರೆ 1000 ವ್ಯಾಟ್, 1 ಕಿಲೋ ವ್ಯಾಟ್ ಅಂದರೆ 1000 ಜೋಲ್ಸ್ ಪರ್ ಸೆಕೆಂಡ್ ಅಂತ ಕೂಡ ನಾವು ಕರಿಬೋದು. ಯೂನಿಟನ್ನು ಕನ್ವರ್ಸೇಷನ್ ಮಾಡಿ ಈ ರೀತಿಯಾಗಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಅಳತೆಯನ್ನು ಮಾಡ್ಬೋದು. ಕಾಲದೊಂದಿಗೆ ಒಂದು ಕಾರಕ ಸಾಮರ್ಥ್ಯ ಬದಲಾಗಬಹುದು. ಅಂದರೆ ಒಂದು ಕಾರಕದ ಮೇಲೆ ಬೇರೆ ಬೇರೆ ಕಾಲಾಂತರಗಳಲ್ಲಿ ಬೇರೆ ಬೇರೆ ಥರದಲ್ಲಿ ಕೆಲಸವನ್ನು ಮಾಡ್ಬೋದು. ಹಾಗಾಗಿ ಒಟ್ಟಾರೆ ಉಪಯೋಗಿಸಿದ ಶಕ್ತಿಯನ್ನು ಬಳಸದೆ ಕಾಲದೊಂದಿಗೆ ಭಾಗಿಸಿದಾಗ ಸರಾಸರಿ ಸಾಮರ್ಥ್ಯ ನಮಗೆ ದೊರೆಯುತ್ತೆ. ಒಟ್ಟು ಶಕ್ತಿಯನ್ನು ಸಮಯದೊಂದಿಗೆ ನಾವು ಡಿವೈಡ್ ಮಾಡಿದಾಗ ನಮಗೆ ಸಾಮರ್ಥ್ಯ ಅನ್ನುವಂಥದ್ದು ಸಿಗುವಂಥದ್ದು. ಸಾಮರ್ಥ್ಯಕ್ಕೆ ತಕ್ಕಾಗಿ ಯಾವ ರೀತಿಯಾಗಿ ಸಮಸ್ಯಾತ್ಮಕ ಪ್ರಶ್ನೆಗಳನ್ನು ಕೇಳ್ಬೋದು ಎನ್ನುವುದನ್ನು ನಾವು ನೋಡ್ತಾ ಹೋದಾಗ, 400 ನ್ಯೂಟನ್ ತೂಕವಿರುವ ಇಬ್ಬರು ಹುಡುಗಿಯರು 8 ಮೀಟರ್ ಎತ್ತರಕ್ಕೆ ಒಂದು ಹಗ್ಗದಿಂದ ಹತ್ತುತ್ತಾರೆ. ಒಬ್ಬ ಹುಡುಗಿ ಎ ಆಗಿರಲಿ ಮತ್ತೊಬ್ಬಳು ಬಿ ಆಗಿರಲಿ. ಈ ಕಾರ್ಯವನ್ನು ಪೂರ್ಣಗೊಳಿಸಲು ಎ ಹುಡುಗಿಯು 20 ಸೆಕೆಂಡ್ ತೆಗೆದುಕೊಂಡಳೆ, ಬಿ ಹುಡುಗಿಯು 50 ಸೆಕೆಂಡನ್ನು ತೆಗೆದುಕೊಳ್ಳುವ. ಹಾಗಾಗಿ ಪ್ರತಿ ಹುಡುಗಿಯ ಸಾಮರ್ಥ್ಯ ಎಷ್ಟು ಅಂತ ಕೇಳ್ತಾಯಿದ್ರೆ, ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ತೂಕ ಅಂತ ಕೇಳ್ತಾ. ತೂಕ ಅಂದಾಗ mg ಆಗಿರುತ್ತೆ. mg ಅಂದಾಗ 4 ನ್ಯೂಟನ್ ಆಗುತ್ತೆ. h ಅಂದರೆ 8 ಮೀಟರ್, ಟೈಮ್ 20 ಸೆಕೆಂಡ್. ಎಲ್ಲವನ್ನು ಕೂಡ ಇಲ್ಲಿ p ಈಸ್ ಈಕ್ವಲ್ ಟು ವರ್ಕ್ ಡಿವೈಡೆಡ್ ಬೈ ಟೈಮ್. ವರ್ಕ್ ಅಂದರೆ ಏನಾಗಿರುತ್ತೆ, mgh ಅಂದರೆ ಎತ್ತರದಲ್ಲಿ ಅಂತ ಕನ್ಸಿಡರ್ ಮಾಡಿದಾಗ ಅದು ಪ್ರಚನ್ನ ಶಕ್ತಿಯೇ ಆಗಿರುತ್ತೆ. ಹಾಗಾಗಿ mgh ಅಂದರೆ 400 ನ್ಯೂಟನ್, ಹೈಟ್ ಅಂದರೆ 8 ಮೀಟರ್, 20 ಸೆಕೆಂಡ್ದಾಗ 160 ವ್ಯಾಟ್ ಅನ್ನುವಂಥದ್ದು ಸಾಮರ್ಥ್ಯ ಬರುತ್ತೆ. ಅದು ಬಿ ಹುಡುಗಿಯ ಸಾಮರ್ಥ್ಯ. ಅದೇ ರೀತಿಯಾಗಿ ಈ ಹುಡುಗಿಯ ಸಾಮರ್ಥ್ಯವನ್ನು ಕೂಡ ನಾವು ಈ ಒಂದು ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಒಂದು ಉದಾಹರಣೆ ಅಂದರೆ 50 kg ರಾಶಿ ಇರುವ ಒಬ್ಬ ಹುಡುಗ 9 ಸೆಕೆಂಡ್ಗಳಲ್ಲಿ ಸೋಪಾನ ಮಾರ್ಗ ಸ್ಟೇರ್ಕೇಸ್ ಅನ್ನು 45 ಮೆಟ್ಟಿಲುಗಳಲ್ಲಿ ಹತ್ತುತ್ತಾನೆ. ಪ್ರತಿ ಮೆಟ್ಟಿಲಿನ ಎತ್ತರ 15 ಸೆಂಟಿಮೀಟರ್ಗಳಾದರೆ ಅವನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ತೂಕ ಕೊಟ್ಟಿದ್ದಾರೆ. ಎಮ್ ಅಂದರೆ 50 kg ಕೊಟ್ಟಿದ್ದಾರೆ. ಜಿ ಅಂದರೆ ಇಲ್ಲಿ ಯಾವುದೇ ರೀತಿಯಾದ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನು 10 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಅದು ಹಾಗಾಗಿ ಇಲ್ಲಿ 500 ನ್ಯೂಟನ್ ಆಗುತ್ತೆ. ಎತ್ತರವನ್ನು ನಾವು ಇಲ್ಲಿ ಕಂಡುಹಿಡಬೇಕಾದ್ರೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಹೈಟನ್ನು ಕಂಡುಹಿಡ್ಕೊಳ್ಳಿ 6.75 ಮೀಟರ್ ಅಂತ ಆಗಿರುತ್ತೆ. ಟೈಮ್ನು 9 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಇದನ್ನು ಪವರ್ನಲ್ಲಿ ಪವರ್ ಅನ್ನುವಂಥ ಫಾರ್ಮುಲಾದಲ್ಲಿ ಹಾಕಿದರೆ W ಡಿವೈಡೆಡ್ ಬೈ ಟಿ. ಡಬ್ಲ್ಯೂ ಅಂತಂದರೆ ಇದು ಪ್ರಚನ್ನ ಶಕ್ತಿ ಆಗಿದೆ. ಹಾಗಾಗಿ mgh ಎತ್ತರವನ್ನು ಕನ್ಸಿಡರ್ ಮಾಡಿದರೆ ಅಲ್ಲಿ ನೀವು ಪ್ರಚನ್ನ ಶಕ್ತಿಯನ್ನೇ ಬಳಸಬೇಕು. ವೆಲಾಸಿಟಿಯನ್ನು ಕೊಟ್ಟಿದ್ರೆ ಕೈನೆಟಿಕ್ ಎನರ್ಜಿಯನ್ನು ಬಳಸಬೇಕು. ಈಗ ಈ ಒಂದು ಪ್ರಚನ್ನ ಶಕ್ತಿಯ ಫಾರ್ಮುಲಾನ ಹಾಕಿ ನಾವು ವ್ಯಾಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಈ ಒಂದು ಚಾಪ್ಟರು ಈಗ ಕಂಪ್ಲೀಟಾಗಿ ನಾವು ಸಾಲ್ವ್ ಮಾಡಿದ್ವಿ. ಇದು ಇಂಪಾರ್ಟೆಂಟ್ ಪ್ರಶ್ನೆಗಳ ನೋಟ್ಸ್ ಆಗಿರ್ಬೋದು, ಕಂಪ್ಲೀಟಾಗಿ ಅನಲೈಸಿಸ್ ಮಾಡಿರೋ ಆಗಿರ್ಬೋದು, ನ್ಯೂಮೆರಿಕಲ್ ಕ್ವಶನ್ಸ್ಗಳಾಗಿರ್ಬೋದು. ಈ ಒಂದು ಚಾಪ್ಟ್ರಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವೀಗ ಡಿಸ್ಕಸ್ ಮಾಡೋಣ. ನಂತರ
ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಕೆಲಸ ಮತ್ತು ಶಕ್ತಿ ಚಾಪ್ಟರ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಕೆಲಸ ಎಂದರೇನು ಮೊದಲನೇದಾಗಿ ತಿಳ್ಕೊತಾ ಹೋಗೋಣ. ಕೆಲಸ ಎಂದರೇನು? ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗಿಸಿದಾಗ ಬಲದ ದಿಕ್ಕಿನಲ್ಲಿ ವಸ್ತು ಸ್ಥಳಾಂತರಗೊಂಡರೆ ಅದನ್ನು ನಾವು ಕೆಲಸ ನಡೆದಿದೆ ಅಂತ ಕರಿತೀವಿ. ಇದರ ಫಾರ್ಮುಲಾ ಏನಪ್ಪ ಅಂದರೆ W=F × S. ಸೊ ಇಲ್ಲಿ ಎನ್ ಅಂದರೆ ನ್ಯೂಟನ್ ಅಂದರೆ ಬಲವನ್ನು ನಾವು ಜೋಲ್ಸ್ನಲ್ಲಿ ಅಳಿತೀವಿ. ಎಫ್ ಅಂದರೆ ಬಲ, ಎಸ್ ಅಂದರೆ ಸ್ಥಳಾಂತರ, ಈ ಡಬ್ಲ್ಯೂ ಅಂದರೆ ಕೆಲಸ, ಇದನ್ನು ಜೋಲ್ಸಲ್ಲಿ ಅಳಿತೀವಿ. ಕೆಲಸದ ಏಕಮಾನ ಘಟಕ ಜೋಲ್ ಆಗಿದೆ. 1 ಜೋಲ್ ಅಂದರೆ 1 ನ್ಯೂಟನ್ ಬಲದಲ್ಲಿ 1 ಮೀಟರ್ ವಸ್ತು ಸ್ಥಳಾಂತರವಾದರೆ 1 ಜೋಲ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಕೆಲಸದ ವಿಧಗಳು ಯಾವಪ್ಪ ಅಂದರೆ ಧನಾತ್ಮಕ ಕೆಲಸ, ಋಣಾತ್ಮಕ ಕೆಲಸ, ಶೂನ್ಯ ಕೆಲಸ. ಬಲ ಮತ್ತು ಸ್ಥಳಾಂತರ ಒಂದೇ ದಿಕ್ಕಿನಲ್ಲಿ ಇದ್ದರೆ ಗಾಡಿಯನ್ನು ಮುಂದೆ ತಳ್ಳುವುದು ಧನಾತ್ಮಕ ಕೆಲಸ. ಬಲ ಮತ್ತು ಸ್ಥಳಾಂತರ ಎರಡೂ ಕೂಡ ವಿರುದ್ಧ ದಿಕ್ಕಿನಲ್ಲಿದ್ದರೆ ಋಣಾತ್ಮಕ ಕೆಲಸವಾಗುತ್ತೆ. ಬೈಕಿಗೆ ಬ್ರೇಕ್ ಹಾಕಿದಾಗ ಘರ್ಷಣೆ ಬಲ, ಇದು ಋಣಾತ್ಮಕ ಕೆಲಸ ಆಗುತ್ತೆ. ಶೂನ್ಯ ಕೆಲಸ ಸ್ಥಳಾಂತರ ಇಲ್ಲದಿದ್ದರೆ ಅಥವಾ ಬಲ ಮತ್ತು ಸ್ಥಳಾಂತರ ಪರಸ್ಪರ ಲಂಬವಾಗಿದ್ದರೆ, ಗೋಡೆಯನ್ನು ತಳ್ಳಿದರೆ ಅದು ಚಲಿಸುವುದಿಲ್ಲ. ಇದಕ್ಕೆ ನಾವು ಶೂನ್ಯ ಕೆಲಸ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಶಕ್ತಿ ಎಂದರೇನು? ಕೆಲಸ ಮಾಡಲು ಬೇಕಾಗುವಂತಹ ಶಕ್ತಿ ಸಾಮರ್ಥ್ಯವನ್ನು ನಾವು ಶಕ್ತಿ ಅಂತ ಕರಿತೀವಿ. ಇದರ ಒಂದು SI ಮೂಲ ಘಟಕ ಯಾವುದಾಗಿರುತ್ತೆ? ಜೋಲ್ಸ್ ಆಗಿರುತ್ತೆ. ಶಕ್ತಿಯ ವಿಧಗಳು ಯಾವಪ್ಪ ಅಂದರೆ ಒಂದು ಚಲನ ಶಕ್ತಿ. ಚಲನ ಶಕ್ತಿಯಲ್ಲಿ ಚಲಿಸುತ್ತಿರುವ ವಸ್ತುವಿನ ಶಕ್ತಿಗೆ ನಾವು ಚಲನ ಶಕ್ತಿ ಅಂತ ಕರಿತೀವಿ. ಕೈನೆಟಿಕ್ ಎನರ್ಜಿ is equal to 1/2 mv². m ಅಂದರೆ ದ್ರವ್ಯರಾಶಿ, v ಅಂದರೆ ವೇಗ, ಚಲಿಸುತ್ತಿರುವ ಕಾರು, ಓಡುತ್ತಿರುವ ವ್ಯಕ್ತಿ, ಇವುಗಳನ್ನು ನಾವು ಚಲನ ಶಕ್ತಿ ಅಂತ ಹೇಳಿ ಕರಿತೀವಿ. ಇನ್ನೊಂದು ಕ್ಷಿತಿಜ ಅಥವಾ ಪ್ರಚಲನ ಶಕ್ತಿ, ಪೊಟೆನ್ಷಿಯಲ್ ಎನರ್ಜಿ. ವಸ್ತುವಿನ ಸ್ಥಾನ ಅಥವಾ ಎತ್ತರದಿಂದ ಉಂಟಾಗುವಂತಹ ಶಕ್ತಿಗೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಇದರ ಫಾರ್ಮುಲಾ ಏನಿದೆ? mgh ಅಂತ ಇದೆ. m ಅಂದರೆ ದ್ರವ್ಯರಾಶಿ, g ಅಂದರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, h ಅಂದರೆ ಎತ್ತರದಲ್ಲಿರುವಂತಹ ಕಲ್ಲು, ಎಳೆದು ಬಿಟ್ಟ ಬಿಲ್ಲು, ಇವೆಲ್ಲವೂ ಕೂಡ ಪ್ರಚಲನ ಶಕ್ತಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟು ಶಕ್ತಿ ಸಂರಕ್ಷಣಾ ನಿಯಮ ಎಂದರೇನು? ಶಕ್ತಿ ಸಂರಕ್ಷಣಾ ನಿಯಮ ಅಂತಂದರೆ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ, ಆದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಶಕ್ತಿ ಸಂರಕ್ಷಣಾ ನಿಯಮ ಅಂತೇಳಿ ಕರಿತೀವಿ. ನೆಕ್ಸ್ಟು ಯಾಂತ್ರಿಕ ಬಲ ಅಥವಾ ಮೆಕ್ಯಾನಿಕಲ್ ಎನರ್ಜಿ. ಚಲನ ಶಕ್ತಿ ಮತ್ತು ಪ್ರಚಲನ ಶಕ್ತಿಗಳ ಮೊತ್ತವನ್ನು ನಾವು ಯಾಂತ್ರಿಕ ಶಕ್ತಿ ಅಂತೇಳಿ ಕರಿತೀವಿ. ಈಗ ಪ್ರಚಲನ ಶಕ್ತಿ ಮತ್ತು ಚಲನ ಶಕ್ತಿಗೆ ಇರುವಂಥ ವ್ಯತ್ಯಾಸ ಏನು ಅಂತ ನೋಡ್ತಾ ಹೋಗೋಣ. ಚಲನ ಶಕ್ತಿ ವಸ್ತು ಚಲಿಸ್ತಿರುವಾಗ ಉಂಟಾಗುತ್ತೆ. ಪ್ರಚಲನ ಶಕ್ತಿ ವಸ್ತು ಎತ್ತರದಲ್ಲಿದ್ದಾಗ ಇದು ಉಂಟಾಗುತ್ತೆ. ಇದು ಶಕ್ತಿಯ ವೇಗದ ಮೇಲೆ ಅವಲಂಬಿತವಾಗಿದೆ, ಇದು ವಸ್ತುವಿನ ಎತ್ತರದ ಮೇಲೆ ಅವಲಂಬಿತವಾಗಿದೆ. ಇದರ ಒಂದು ಸೂತ್ರ ಏನಿದೆ? ಕೈನೆಟಿಕ್ ಎನರ್ಜಿ = 1/2 mv². ಪೊಟೆನ್ಷಿಯಲ್ ಎನರ್ಜಿ = mgh. ಚಲಿಸುವ ಕಾರು, ಉದಾಹರಣೆಗೆ ಚಲಿಸುವ ಕಾರು, ಸುತ್ತುವ ಚೆಂಡು, ಇವು ಚಲನ ಶಕ್ತಿಗೆ ಉದಾಹರಣೆ. ಪ್ರಚಲನ ಶಕ್ತಿಗೆ ಉದಾಹರಣೆ ಅಂದರೆ ಎತ್ತರದಲ್ಲಿರುವಂತಹ ಕಲ್ಲು, ಎಳೆದು ಬಿಡುವಂಥ ಬಿಲ್ಲು, ಇವು ಪ್ರಚಲನ ಶಕ್ತಿಗೆ ಉದಾಹರಣೆ. ಇಲ್ಲಿ ಸಮಾಸಾತ್ಮಕ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ ಅಂತ ನೋಡ್ತಾ ಹೋಗೋಣ. 10 ನ್ಯೂಟನ್ ಬಲದಿಂದ ವಸ್ತುವನ್ನು 5 ಮೀಟರ್ ತಳ್ಳಿದರೆ ಆಗುವಂಥ ಕೆಲಸ ಎಷ್ಟು ಅಂತ ಇದೆ. ಸೊ ನೇರವಾಗಿ ನಾವು ಫಾರ್ಮುಲಾ ಅಪ್ಲೈ ಮಾಡಬೇಕು. ವರ್ಕ್ದು W=F × S. F ಅಂದರೆ 10, S ಅಂದರೆ 5, ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ 50 ಜೋಲ್ಸ್. ಕೆಲಸ 50 ಜೋಲ್ಸ್ ಆಗಿದೆ. ಎರಡನೇ ಪ್ರಶ್ನೆ, 2 kg ದ್ರವ್ಯರಾಶಿ ವಸ್ತು 4 ಮೀಟರ್/ಸೆಕೆಂಡ್ ವೇಗದಲ್ಲಿ ಚಲಿಸಿದರೆ ಚಲನ ಶಕ್ತಿ ಎಷ್ಟು? m ಅಂದರೆ 2 kg, v ಅಂದರೆ 4 ಮೀಟರ್/ಸೆಕೆಂಡ್, 1/2 mv². ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ 16 ಜೌಲ್ಸ್ ಇರ್ತಕ್ಕಂಥದ್ದು ಆನ್ಸರ್ ಬರುತ್ತೆ. ಮೂರನೇದು, 5 kg ವಸ್ತುವನ್ನು 10 ಮೀಟರ್ ಎತ್ತರಕ್ಕೆ ಎತ್ತಿದರೆ ಅದರ ಪ್ರಚಲನ ಶಕ್ತಿ ಎಷ್ಟು? ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡಬೇಕು. mgh, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಮಾಸು, ಹೈಟು ಎಲ್ಲವನ್ನು ಕೂಡ ನಾವು ಹಾಕಿ ಅಪ್ಲೈ ಮಾಡಿದಾಗ ನಮಗೆ 490 ಜೌಲ್ಸ್ ಅಂತಕ್ಕಂಥದ್ದು ಆನ್ಸರ್ ಬರುತ್ತೆ. ಇವು ಪ್ರಮುಖ ಪ್ರಶ್ನೆ ಉತ್ತರಗಳು. ಇನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೆಲವೊಂದಿಷ್ಟು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ದ ವರ್ಕ್ ಈಸ್ ಸೇಡ್ ಟು ಬಿ ಡನ್.
ಮೊದಲೇ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ ಕೇಳ್ತೀವಿ, ಯಾವಾಗ ಕೆಲಸ ಮುಗೀತು ಅಂತ ಹೇಳ್ತೀವಿ, ಅಲ್ಲಿ ಸ್ಥಾನಪಲ್ಲಟ ಮಾತ್ರ ಬದಲಾವಣೆ ಆಗುತ್ತೆ ಅಥವಾ ಎಕ್ಸಲರೇಷನ್ ಮಾತ್ರ ಆಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಅಥವಾ ಡೈರೆಕ್ಷನ್ ಆಫ್ ದ ಫೋರ್ಸ್ ಎರಡೂ ಕೂಡ ಚೇಂಜ್ ಆಗುತ್ತೆ, ಚೇಂಜ್ ಇನ್ ವೆಲಾಸಿಟಿ ಓನ್ಲಿ ಅಂತ ಇದೆ. ಆನ್ಸರ್ ಏನಿದೆ ಕರೆಕ್ಟಾಗಿ ಸಿ ಅಂತ ಬರುತ್ತೆ. ಯಾಕಂದರೆ ವರ್ಕ್ ಈಸ್ ಈಕ್ವಲ್ ಟು ಎಫ್ ಇಂಟು ಎಸ್ ಅಂತ ನಾವು ಫಾರ್ಮುಲಾ ನೋಡಿದ್ರಿ. ಎಸ್ ಅಂದರೆ ಡಿಸ್ಪ್ಲೇಸ್ಮೆಂಟು, ಎಫ್ ಅಂದರೆ ಫೋರ್ಸು. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ, ದ SI ಯೂನಿಟ್ ಆಫ್ ವರ್ಕ್ ಆ್ಯಂಡ್ ಎನರ್ಜಿ ಆಲ್ವೇಸ್ ಜೂಲ್ಸ್ ಆಗಿರುತ್ತೆ. ಮೂರನೇದು, ವರ್ಕ್ ಡನ್ ಬೈ ಕಾನ್ಸ್ಟಂಟ್ ಫೋರ್ಸ್ ಈಸ್ ಗಿವನ್ ಬೈ. ಕಾನ್ಸ್ಟಂಟ್ ಫೋರ್ಸ್ ಇದ್ದಾಗ ವರ್ಕ್ ಡನ್ ಯಾವ ರೀತಿಯಾಗಿರುತ್ತೆ ಅಂದರೆ ಇಲ್ಲಿ ಎಫ್ ಇಂಟು ಡಿ ಇಂಟು ಕಾಸ್ ಥೀಟಾ. ಡಿ ಅಂದರೆ ಡಿಸ್ಪ್ಲೇಸ್ಮೆಂಟ್, ಕಾಸ್ ಥೀಟಾ ಆ್ಯಂಗಲನ್ನು ನಾವಿಲ್ಲಿ ತಗೋತೀವಿ. ನಾಲ್ಕನೇ ಪ್ರಶ್ನೆ, ಅ ಫೋರ್ಸ್ ಆಫ್ 10 ನ್ಯೂಟನ್ ಆ್ಯಕ್ಟ್ ಆನ್ ಅ ಬಾಡಿ ಆ್ಯಂಡ್ ಡಿಸ್ಪ್ಲೇಸ್ 5 ಮೀಟರ್ ಡೈರೆಕ್ಷನ್, ದ ಫೋರ್ಸ್ ಇಸ್ ವರ್ಕ್ ಡನ್. ಅಂದರೆ ಇಲ್ಲಿ ಫೋರ್ಸ್ ಕೊಟ್ಟಿದ್ದಾರೆ, ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. 10 ಇಂಟು 5 ಎಷ್ಟಾಗುತ್ತೆ? 50 ಜೌಲ್ಸ್. ಐದನೇ ಪ್ರಶ್ನೆ, ಇಫ್ ದ ಆ್ಯಂಗಲ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ 90, ದ ವರ್ಕ್ ಡನ್ ಈಸ್ ಏನಾಗಿರುತ್ತೆ? 0 ಆಗಿರುತ್ತೆ. ಅದು ಸ್ಟ್ರೈಟ್ ಆ್ಯಂಗಲಲ್ಲಿ ಇದೆ, ಅಂದರೆ ಎರಡೂ ಕೂಡ ಅಪೋಸಿಟ್ ಆಗಿರುತ್ತೆ. ಕಾಸ್ 90 ಡಿಗ್ರಿ ಅಂದಾಗ ಅದು 0 ಇರುತ್ತೆ, ಹಾಗಾಗಿ ವರ್ಕ್ ಡನ್ ಬಿಕಮ್ 0. ಆರನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಸೇಮ್ ಯೂನಿಟ್ ಆ್ಯಸ್ ವರ್ಕ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ಪವರ್ ಆಗಿರುತ್ತೆ. ನೆಕ್ಸ್ಟ್ 7th ಕ್ವಶನ್, ದ ವರ್ಕ್ ಎನರ್ಜಿ ಥಿಯರಮ್ ಸ್ಟೇಟ್ ದಟ್ ವರ್ಕ್ ಡನ್ ಬೈ ದ ಬಾಡಿ ಈಸ್ ಈಕ್ವಲ್ ಟು ದ ಕೈನೆಟಿಕ್ ಎನರ್ಜಿ. ಇಟ್ ಈಸ್ ಅ ಕೈನೆಟಿಕ್ ಎನರ್ಜಿ. ವರ್ಕ್ ಡನ್ ಥಿಯರಮ್ ಏನು ಹೇಳ್ತಾರೆ? ಕೈನೆಟಿಕ್ ಎನರ್ಜಿ ಅಂತ ಆಗಿರುತ್ತೆ, ಯಾಕಂದರೆ ಬಾಡಿ ಮೂಮೆಂಟಲ್ಲಿ ಇರುತ್ತೆ. ನೆಕ್ಸ್ಟ್, ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಬಾಡಿ ಮಾಸ್ ಆ್ಯಟ್ ಅ ಹೈಟ್ ಅಲ್ಲಿದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಏನಾಗಿರುತ್ತೆ? ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಏನಿದೆ? mgh. 9ನೇ ಪ್ರಶ್ನೆ, ಕೈನೆಟಿಕ್ ಎನರ್ಜಿ ಆಫ್ ದ ಬಾಡಿ ಆಫ್ ಮಾಸ್ ಇಸ್ ಮೂವಿಂಗ್ ವಿತ್ ದ ವೆಲಾಸಿಟಿ v ಈಸ್ ಈಕ್ವಲ್ ಟು. ಸರಿಯಾದ ಉತ್ತರ ಏನಾಗುತ್ತೆ? ಕೈನೆಟಿಕ್ ಎನರ್ಜಿ ಬಾಡಿ ಮೂಮೆಂಟಲ್ಲಿದ್ದಾಗ 1/2 mv² ಅಂತ ಫಾರ್ಮುಲಾ ಇದೆ. ಓಕೆ. ನೆಕ್ಸ್ಟ್ 10ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಇದೆ. ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ಅಂತಕ್ಕಂಥದ್ದು ನಾನ್ ಕನ್ಸರ್ವೇಟಿವ್ ಫೋರ್ಸ್ ಆಗಿರುತ್ತೆ. 11, ಮೆಕ್ಯಾನಿಕಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಈಸ್ ಸಮ್ ಆಫ್. ಯಾವ್ಯಾವ ಎನರ್ಜಿ? ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಯಾವ್ಯಾವ ಸಮ್ ಇರುತ್ತೆ ಅಂತ ಕೇಳ್ತಾರೆ. ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಎರಡನ್ನೂ ಕೂಡಿದಾಗ ಯಾಂತ್ರಿಕ ಎನರ್ಜಿ ಆಗುತ್ತೆ ಅಥವಾ ಮೆಕ್ಯಾನಿಕಲ್ ಎನರ್ಜಿ ಆಗುತ್ತೆ. ಇಫ್ no non-conservative force act on a system of the mechanical energy is ರಿಮೈನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ನಾನ್ ಕನ್ಸರ್ವೇಟಿವ್ ಇದ್ದಾಗ ಅಲ್ಲಿ ಎರಡು ಕೂಡ ಏನಾಗುತ್ತೆ? ರಿಮೈನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ 13ನೇ, ಪವರ್ ಇಸ್ ಡಿಫೈನ್ಡ್ ಆಸ್. ವರ್ಕ್ ಅಂದರೆ ಪವರ್ ಅಂದರೆ ನಾವು ಏನಂತ ಹೇಳ್ತೀವಿ ಅಂತ ಡೆಫಿನೇಷನ್. ವರ್ಕ್ ಡನ್ ಬೈ ಫಾರ್ ಯೂನಿಟ್ ಆಫ್ ಅ ಟೈಮ್ ವಿ ಕಾಲ್ಡ್ ಎಸ್ ಅ ಪವರ್. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್, ದ SI ಯೂನಿಟ್ ಆಫ್ ಪವರ್ ಈಸ್ ಏನಾಗಿರುತ್ತೆ? ಪವರ್ದು ವ್ಯಾಟನ್ನು ಅಳಿತೀವಿ. ಇಲ್ಲಿ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಎಲ್ಲವನ್ನು ಕೂಡ ಜೋಲ್ಸಲ್ಲಿ ಎಳಿತೀವಿ. ಫೋರ್ಸನ್ನು ನ್ಯೂಟನಲ್ಲಿ ಎಳಿತೀವಿ. ಕಿಲೋ ವ್ಯಾಟ್ದು 1000 ಇದ್ದಾಗ ಕಿಲೋ ವ್ಯಾಟ್ ಪರ್ ಅವರ್ ಅಂತ ನಾವು ಪವರನ್ನು ಅಳಿತೀವಿ. ಹಾಗಾದರೆ ಓನ್ಲಿ SI ಯೂನಿಟ್ ಪರ್ ಪವರ್ ಅಂತಂದಾಗ ವ್ಯಾಟ್ ಅಂತ ಆಗುತ್ತೆ. ನೆಕ್ಸ್ಟ್ 15th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸಾಂಪಲ್ ಇನ್ವಾಲ್ವ್ ಇನ್ ದ ವರ್ಕ್ ಬೀಯಿಂಗ್ ಡನ್ ಅಂತ ಇದೆ. ಸರಿಯಾದ ಉತ್ತರ, ದ ಪರ್ಸನ್ ಹೋಲ್ಡಿಂಗ್ ದ ಹೆವಿ ಬ್ಯಾಗ್ ವಿತೌಟ್ ಮೂವಿಂಗ್, ಇದು 0 ಎನರ್ಜಿ ಆಗಿರುತ್ತೆ. ಪುಷಿಂಗ್ ಅ ವಾಲ್ ವಿತ್ ಆಲ್ ಸ್ಟ್ರೆಂತ್ ಬಟ್ ವಾಲ್ ಡಸ್ ನಾಟ್ ಮೂವ್, ಇದು ಕೂಡ 0 ಅಂದರೆ 0 ಎನರ್ಜಿ ಆಗಿರುತ್ತೆ. ಲಿಫ್ಟಿಂಗ್ ಅ ಬಕೆಟ್ ಆಫ್ ವಾಟರ್ ಫ್ರಮ್ ಗ್ರೌಂಡ್ ಟು ಟ್ಯಾಪ್ ಆಫ್ ಅ ವೆಲ್, ಇದು ಸರಿಯಾದ ಉತ್ತರ. ಇದು ವರ್ಕ್ ಬಿಕಮ್ ಎ ಡನ್. ವರ್ಕ್ ಕೆಲಸ ಆಗಿದೆ ಅಂತ ಹೇಳ್ತೀವಿ. ಇಲ್ಲಿ ಕೆಲಸ ಅಂದರೆ ಏನು ಅಂತ ಹೇಳ್ತೀವಿ? ವಸ್ತುವಿನ ಸ್ಥಳಾಂತರದಲ್ಲಿ ಬದಲಾವಣೆ ಆಗಿರಬೇಕು, ಅದರ ಒಂದು ವಸ್ತುವಿನ
ಒಂದು ಕೆಲಸ ಆಗಿದೆ ಅಂತ ಹೇಳಬೇಕಾದ್ರೆ ಆ ವಸ್ತುವಿನ ಸ್ಥಾನಪಲ್ಲಟ ಆಗಿರಬೇಕು, ಜೊತೆಗೆ ಡಿಸ್ಪ್ಲೇಸ್ಮೆಂಟ್ ಕೂಡ ಆಗಿರಬೇಕು. ಅಂದರೆ ಮಾತ್ರ ನಾವು ವರ್ಕ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ನಾವು ಬಕೆಟಿಂದ ನೀರನ್ನು ಎತ್ಕೊಳ್ತೀವಲ್ಲ, ಅದಕ್ಕೆ ನಾವು ವರ್ಕ್ ಆಗಿದೆ ಅಂತ ಹೇಳ್ತೀವಿ. ಹಾಗಾಗಿ ದ ಲಿಫ್ಟಿಂಗ್ ಅ ಬಕೆಟ್ ಆಫ್ ದ ವಾಟರ್ ಫ್ರಮ್ ಗ್ರೌಂಡ್ ಅಟ್ ದ ಟಾಪ್ ಆಫ್ ದ ಬೆಲ್ ಅಂತ ಇದೆ. ಹಾಗೆ ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ ಕೆಲಸ ಮತ್ತು ಶಕ್ತಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಕಂಪ್ಲೀಟ್ ನೋಟ್ಸ್, ಅನಲೈಸಿಸ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.